ಎಲ್ಲರಿಗೂ ನಮಸ್ತೆ. ಇನ್ನೊಬ್ಬರು ಪೇರೆಂಟ್ ಬಂದಿದ್ದಾರೆ KR ಪೇಟೆಯಿಂದ. KR ಪೇಟೆ ಅಂದರೆ ಇಲ್ಲಿಂದ ಒಂದು 55 ಕಿಲೋಮೀಟರ್ ಆಗುತ್ತೆ. ನಮ್ಮ ಕೋಚಿಂಗ್ ಸೆಂಟ್ರಿಂದ ಇವರು ಮನೆ ಅಥವಾ ಇವರಿಗೆ ಒಂದು 55 ಕಿಲೋಮೀಟರ್ ಆಗುತ್ತೆ. ಆಲ್ಮೋಸ್ಟ್ 1.25 ಅವರ್ಸ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ನಾನು ಡೈರೆಕ್ಟಾಗಿ ಇಂಟರ್ವ್ಯೂ ಮಾಡಿಬಿಟ್ಟು ಬೇರೆ ಪೇರೆಂಟ್ಗೂ ಹೆಲ್ಪ್ ಆಗಲಿ ಅಂದ್ಬಿಟ್ಟು ಡೈರೆಕ್ಟಾಗಿ ಏನು ಕ್ವಶನ್ ಕೇಳ್ತಾರೆ ನೇರವಾಗಿ ಕೇಳಿ ಅಂದ್ಬಿಟ್ಟು ಇಲ್ಲೊಂದು ಕೂರಿಸಿದ್ದೀನಿ. ಇವರೇ ಅನಿಸುತ್ತೆ ಫೋರ್ತ್ ಪಾಸ್ ಆಗಿ 5th ಸ್ಟ್ಯಾಂಡರ್ಡ್ ಬಂದಿದ್ದಾರೆ. ಮ್ಯಾಮ್ ಏನಕ್ಕೆ ಬಂದಿರಿ ಅಲ್ಲಿಂದ? ಸರ್ ನಾನು ನಿಮ್ಮದು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ, ಮಂಡ್ಯಗೌಡ ಜೋರಿಗೆ ಒಂದು ಸ್ವಲ್ಪ ಮಾತಾಡಿ. ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಸರ್, ನಿಮ್ಮದನ್ನ ಮಂಡ್ಯಗೌಡ ಅಂತಿತ್ತು. ಫಸ್ಟ್ ಆಫ್ ಆಲ್ KR ಪೇಟೆ ನಮ್ಮ ಮಂಡ್ಯ ಡಿಸ್ಟಿಕ್ ಅನ್ನೋದ್ರಿಂದ ನಿಮ್ಮದನ್ನೇ ಫಸ್ಟ್ ಚೂಸ್ ಮಾಡಿದೆ. ಅದಕ್ಕಿಂತ ನನಗೆ ನಿಮ್ಮದ್ರಲ್ಲಿ ಸ್ವಲ್ಪ ಇನ್ನೂ ಚೆನ್ನಾಗಿ ಅನ್ನಿಸ್ತು. ಹೇಳ್ಕೊಡೋ ಮೆಥಡ್ ಎಲ್ಲ ತುಂಬಾ ಇಷ್ಟ ಆಯಿತು. ಹಾಗಾಗಿ ಕರ್ಕೊಂಡು ಬಂದೆ ಸರ್ ನಾನಿಲ್ಲಿ. ಎಲ್ಲಿಂದ ಬಂದಿದ್ದು? ನಾನು KR ಪೇಟೆ ಪಕ್ಕ ಕಾಳೇಗೌಡನ ಕೊಪ್ಪಲು ಅಂತ ನಮ್ಮ. ಒಂದು 55 ಕಿಲೋಮೀಟರ್ ಆಗುತ್ತೆ, ಒಂದು 2 ಅವರ್ಸ್ ಜರ್ನಿ ಆಗುತ್ತೆ. 145 to 2 hours ಆಗುತ್ತೆ ಸರ್. ಓಕೆ, ಏನು ನಮ್ಮ ಕ್ವಶನ್ ಏನಕ್ಕೆ ಬಂದ್ರಿ? ಅದೇ ಸರ್, ಇವನು 4th ಪಾಸ್. ಇವಾಗ ನಾನು ಸ್ಟಿಲ್ ಏನು ಸ್ಟಾರ್ಟ್ ಮಾಡಿಲ್ಲ ಇವನಿಗಿನ್ನು ಹೇಳ್ಕೊಡೋಕ್ಕೆ. ಟುಡೇ ಆನ್ವರ್ಡ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನಗೆ ಎವ್ರಿ ಡೇ ಕರ್ಕೊಬರೋದಕ್ಕೆ ಕಷ್ಟ ಇದೆ. ಆನ್ಲೈನಲ್ಲೇ ನಿಮ್ಮದು ಲಾಸ್ಟ್ ಇಯರ್ ಮಕ್ಕಳುಗಳು ಒಂದು 4 ಜನ ಪಾಸ್ ಆಗಿದ್ದಾರೆ. ಹಂಗಾಗಿ ಒಂದ್ಸರಿ ನಿಮ್ಮ ಹತ್ರ ಮಾತಾಡುವ, ಏನು ಯಾವುದಾದ್ರೂ ಟೈಮ್ ಟೇಬಲ್ಲು ಆ ಥರ ಏನಾದರೂ ಹಾಕಿಸ್ಕೊಂಡು ನೆಕ್ಸ್ಟ್ ಸ್ಟಾರ್ಟ್ ಮಾಡೋಣ ಅಂತೇಳಿ ಬಂದೆ. ಓಕೆ, ಅಲ್ಲಿಂದ ಪ್ರತಿದಿನ ಕರ್ಕೊಂಡು ಬರೋಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ಆನ್ಲೈನ್ ಪಾಠ ಕೇಳ್ಕೊಂಡು ಟ್ರೈನ್ ಅಪ್ ಮಾಡೋಣ. ಸಪೋಸ್ ಏನಾದರೂ ಡೌಟ್ಸ್ ಇದ್ದರೆ ವೀಕ್ಲಿ ಒನ್ಸ್ ನಿಮ್ಮ ಹತ್ರ ಮಾಡುವ ಅಂತ ಕೇಳ್ಕೊಂಡಿದ್ದೀನಿ ನಿಮ್ಮದೆಲ್ಲ. ಆ್ಯಕ್ಚುಲಿ ಈಗ ಬಂದಿದ್ರಲ್ಲ, ಜಸ್ಟ್ ಮೀಟ್ ಮಾಡೋಕ್ಕೆ ಅದ್ರ ಅವಶ್ಯಕತೆ ಇಲ್ಲ, ಅದಕ್ಕೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಕಂಪ್ಲೀಟ್ ಪ್ಲೇ ಲಿಸ್ಟ್ ಸೆಂಡ್ ಮಾಡ್ತೀನಿ. ವಿಡಿಯೋ ನಂಬರ್ 1 ನೋಡ್ಕೊಬನ್ನಿ. ಬೆಳಿಗ್ಗೆ 1.5 ಅವರ್, ಸಾಯಂಕಾಲ 1.5 ಅವರ್ ಪ್ರಾಕ್ಟೀಸ್ ಮಾಡಿದ್ರೆ ಅದೇ ಬೇಕಾದಷ್ಟು ಮ್ಯಾಮ್. ಅವ್ರೇನಾರ ಟೋಟಲ್ ಆಗಿ 111 ವಿಡಿಯೋಸ್ ಇದೆ. ವಿಡಿಯೋ ನಂಬರ್ 1 ವಿಡಿಯೋ ನಂಬರ್ 11ವರೆಗೂ ಫಸ್ಟ್ ಸಿಲೆಬಸ್ ಕಂಪ್ಲೀಟ್ ಮಾಡಿದ್ದೀನಿ. ಪ್ರತಿಯೊಂದು ಚಾಪ್ಟರಲ್ಲೂ ಒಂದು ಪ್ರಾಕ್ಟೀಸ್ ಕ್ವಶನ್ ಇದೆ, ಇನ್ನೊಂದು ಓಲ್ಡ್ ಕ್ವಶನ್ ಇದೆ. ಫಸ್ಟ್ ಪ್ರಾಕ್ಟೀಸ್ ಕ್ವಶನ್ ವಿಡಿಯೋ ನೋಡ್ಕೊಂಡು ಮಕ್ಕಳು ಪ್ರಾಕ್ಟೀಸ್ ಮಾಡಲಿ. ಅದನ್ನು ಓಲ್ಡ್ ಕ್ವಶನ್ ಟ್ರೈ ಮಾಡಲಿ. ಅವರು ಎಷ್ಟು ಸಾಧ್ಯನೋ ಅದು ಟೆಸ್ಟ್ ಥರ ಟ್ರೈ ಮಾಡಲಿ. ಗೊತ್ತಾಗ್ಲಿಲ್ಲ ಅಂದರೆ ಟ್ರೈ ಮಾಡೋದ್ಮೇಲೆ ಗೊತ್ತಾಗ್ಲಿಲ್ಲ ಅಂದರೆ ವಿಡಿಯೋ ನೋಡ್ಕೊಂಡು ನಾವು ಪ್ರಾಕ್ಟೀಸ್ ಮಾಡಿ. ಅದೇ ರೀತಿ 20 ಚಾಪ್ಟರ್ ಕಂಪ್ಲೀಟ್ ಮಾಡ್ಕೊಳ್ಳಿ ಮ್ಯಾಮ್. 20 ಚಾಪ್ಟರ್ ಕಂಪ್ಲೀಟ್ ಆದಮೇಲೆ ಒಂದು 50 ಮಾಡೆಲ್ ಪೇಪರ್ ಮಾಡಿದ್ದೀನಿ. 50 ಮಾಡೆಲ್ ಪೇಪರ್ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಏನಕ್ಕೆ ಮಾಡಿದ್ದೀನಿ ಅಂದರೆ, ಅವನು ನವೋದಯ ಸಮಿತಿಯವನು ಯಾವುದೇ ರೀತಿ ತಿರುಗಿಸಿ ಹುಡುಕಿ ಕೊಟ್ಟರು ಅದ್ರೊಳಗಡೆನೆ ಬರಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ 50 ಪೇಪರ್ ಮಾಡಿದ್ದೀನಿ. 50 ಮಾಡೆಲ್ ಪೇಪರ್ ಏನಾರ ಮಕ್ಕಳೇನಾರು ರೆಡಿ ಆದರೆ, ಅದೇ ನರ್ವಸಲ್ಲಿ ಇದ್ದಾರೆ ಇವರು. ನವೋದಯನೂ ಪಾಸ್ ಆಗ್ತಾರೆ, ಸೈನಿಕೂ ಪಾಸ್ ಆಗ್ತಾರೆ, ಮತ್ತೆ ಇವರು ಮ್ಯಾಥಮೆಟಿಕ್ಸ್ ಟೀಚರ್ ಆಗಿಬಿಡ್ತಾರೆ. 6ನೇ ಈಗ 4ನೇ ಕ್ಲಾಸ್ ಓದ್ತಾ ಇದ್ದಾರಲ್ಲ, 4ರಿಂದ 5ನೇ ಕ್ಲಾಸ್ ಬಂದಿದ್ದಾರಲ್ಲ, 6ನೇ ಕ್ಲಾಸ್ ಮಕ್ಕಳು ಪಾಠ ಮಾಡ್ಬೋದು ಇವರು. ಆ ಲೆವೆಲ್ಗೆ ಇರ್ತಾರೆ. ನವೋದಯ ಪಾಸ್ ಆಗಿದ್ದಾರೆ, ಸೈನಿಕ್ ಸ್ಕೂಲ್ ಪಾಸ್ ಆಗಿದ್ದಾರೆ. ಈ ಮಕ್ಕಳಿಗೆ ನಾನು ಡೈರೆಕ್ಟಾಗಿ 10ನೇ ಕ್ಲಾಸ್ ಪಾಠ ಮಾಡ್ತೀನಿ. ಯಾಕೆಂದರೆ LKG ಇಂದ SLC ಪಾಠ ಮಾಡ್ತಾ ಇದ್ದೀನಿ ನಾನು ಕೋಚಿಂಗ್ ಸೆಂಟ್ರಲ್ಲಿ. ನರ್ಸರಿ ಸ್ಕೂಲ್ ರನ್ ಮಾಡ್ತಾ ಇದ್ದೀನಿ, ಮತ್ತು ಕೋಚಿಂಗು ಮಾಡ್ತಾ ಇದ್ದೀನಿ. ಆ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ. ಯಾಕೆಂದರೆ 10ನೇ ಕ್ಲಾಸೆಲ್ಲ ಕ್ವಶನ್ಸ್ ಬರುತ್ತೆ ನಾವು. ಅದೆಲ್ಲ ಕ್ವಶನ್ಗಳು ತೆಗೆದು ನವೋದಯ ಸ್ಕೂಲು, ಸೈನಿಕ್ ಸ್ಕೂಲ್ ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಬರ್ತಾ ಇದೆ. ಅದಕ್ಕೆ ಆ ಕಾನ್ಫಿಡೆನ್ಸಲ್ಲಿ ಹೇಳ್ತಾ ಇದ್ದೀನಿ. ಇವರೇನೋ ನವೋದಯ ಸೈನಿಕ್ ಪಾಸ್ ಆಗಿದ್ದಾರೆ, ಡೈರೆಕ್ಟ್ ಇವರಿಗೆ ಅದು ಮುಗಿದ ತಕ್ಷಣ 10ನೇ ಕ್ಲಾಸ್ ಮ್ಯಾಥ್ಸ್ ಕೋಚಿಂಗ್ ಕೊಟ್ಟು ಅದರಲ್ಲೂ ಏನು ಫಸ್ಟ್ ಕ್ಲಾಸ್ ಬರೋಕ್ಕೆ ಬೇಕಾದ್ರೆ ಪ್ರಯತ್ನ ಮಾಡ್ಬೋದು. ಆ ರೀತಿ ಇರುತ್ತೆ ಅದು ಕೋಚಿಂಗು. ನೀವೇನು ಮಾಡಿ ಅಂದರೆ, ನಾನು ಹೇಳೋದು 2 ಬುಕ್ ತೊಗೊಳ್ಳಿ, 2 ವರ್ಕ್ ಬುಕ್ ತೊಗೊಳ್ಳಿ. ಫಸ್ಟ್ ನಾನು ಹೇಳೋದಲ್ಲ ಚಾಪ್ಟರ್ ವೈಸ್ ಫಸ್ಟ್ 20 ಕ್ವಶನ್ ಪ್ರಾಕ್ಟೀಸ್ ಮಾಡಿಸಿ, ಪ್ರಾಕ್ಟೀಸ್ ಕ್ವಶನ್ನು. ಸೆಕೆಂಡ್ 1 ಟೆಸ್ಟ್ ಕೊಡಿ. ಗೊತ್ತಾಗಲಿಲ್ಲ ಅಂದರೆ ಏನು ಮಾಡಿ, ಪುನಃ ವಿಡಿಯೋ ನೋಡ್ಕೊಂಡು ಪ್ರಾಕ್ಟೀಸ್ ಮಾಡೋದು. ಆಯಿತಾ? ಅದು ಒಂದು ವರ್ಕ್ ಬುಕ್ಕಲ್ಲಿ. ಸೇಮ್ ಅದೇ ರೀತಿ ಇನ್ನೊಂದು ವರ್ಕ್ ಬುಕ್ ತೊಗೊಳ್ಳಿ. ಇನ್ನೊಂದು ವರ್ಕ್ ಬುಕ್ ತೊಗೊಂಡು ಸೇಮ್ ಪ್ರಾಕ್ಟೀಸ್ ಕ್ವಶನ್, ಓಲ್ಡ್ ಕ್ವಶನ್ ಕಂಪ್ಲೀಟ್ ಟೆಸ್ಟ್ ಕೊಡಿ. ಒಂದು ಸ್ವಲ್ಪ ಪ್ರಿಪೇರ್ ಆಗಲಿ ಮಕ್ಕಳು, ಪ್ರಿಪೇರ್ ಆಗಲಿ. ಏನೋ ಡೌಟ್ ಇದ್ದರೆ ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ಕೊಳ್ಳಿ. ಅದಾದಮೇಲೆ ಕಂಪ್ಲೀಟ್ ಚಾಪ್ಟರ್ ಇನ್ನೊಂದು ವರ್ಕ್ ಬುಕ್ ತೊಗೊಂಡೇ ಟೆಸ್ಟ್ ಕೊಟ್ಟು ಕಂಪ್ಲೀಟ್ 20 + 15 20 40 ಕ್ವಶನ್ ಇರುತ್ತೆ. 40 ಕ್ವಶನ್ 2 ಅವರ್ ಕೊಡಿ. ಇದೇ ರೀತಿ ಪ್ರಾಕ್ಟೀಸ್ ಮಾಡ್ಕೊಬನ್ನಿ. ಸೊ 100% ನೀವೇನು ಅಂದ್ಕೊಂಡಿರೋ ಅದು. ಮತ್ತು ಇನ್ನೊಂದೇನಂದರೆ ಇಂಗ್ಲೀಷ್ ಪ್ಯಾಸೇಜ್. ನನ್ನ ಮೊನ್ನೆ ವಿಡಿಯೋದಲ್ಲಿ ಚಿನ್ಕುರುಳಿದೆ ಒಂದು ಮಗು ಬಂದಿತ್ತು, ವಿಡಿಯೋ ಹಾಕಿದ್ದೀರಾ. ಅದರಲ್ಲಿ ಒಂದು ಅಟ್ಲೀಸ್ಟ್ ಮಕ್ಕಳು ಒಂದು ಪ್ಯಾಸೇಜ್ ಕೊಟ್ಟಾಗ ಅಟ್ಲೀಸ್ಟ್ ಒಂದು 4 ಕಂಪ್ಲೀಟ್ ಮಾಡಿದ್ರೆ ಒಂದು ಎಲಿಜಿಬಿಲಿಟಿ ಇದೆ ಅನ್ನೋ ಥರ ಅಂತ ಅನ್ನಿಸ್ತು. ಅದು ಯಾವ ಲೆವೆಲಲ್ಲಿ ಇದ್ದಾನೆ ಇವನು ಅಂತ ತಿಳ್ಕೊಳ್ಳೋಣ ಅನ್ನೋದು. ಅದನ್ನು ಟೆಸ್ಟ್ ಮಾಡೋಣ, ಇದನ್ನ ಟೆಸ್ಟ್ ಮಾಡಿ ನೋಡೋಣ. ಅಂದರೆ ಯಾವುದೇ ರೀತಿ ಇರೋ ಯಾವುದಾದ್ರು ಒಂದು ನವೋದಯ ಬುಕ್ ತೊಗೊಳ್ಳಿ ಅಥವಾ ಓಲ್ಡ್ ಕ್ವಶನ್ ಪೇಪರ್ ತೊಗೊಳ್ಳಿ. ಮಗನ ಕೋಚಿಂಗ್ ಸೆಂಟರ್ ಹಾಕ್ಬೋದೆ. ಫಸ್ಟ್ ಏನು ಮಾಡಬೇಕು ಅಂದರೆ, ಪೇರೆಂಟು ಯಾವುದೋ ಒಂದು ಮಾಡೆಲ್ ಕ್ವಶನ್ ಪೇಪರ್, ಓಲ್ಡ್ ಕ್ವಶನ್ ಪೇಪರ್ ತೊಗೊಂಡು ಕನ್ನಡ ಮೀಡಿಯಮ್ ಆದರೆ ಕನ್ನಡ, ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷ್ ಮೀಡಿಯಮಲ್ಲಿ ಟೆಸ್ಟ್ ಕೊಡಿ. 5 ಕ್ವಶನ್ ಇರುತ್ತೆ. ಒಂದು ಪ್ಯಾಸೇಜಲ್ಲಿ 5 ಕ್ವಶನ್ ಇರುತ್ತೆ. 5ರಲ್ಲಿ 4 ಅಥವಾ 5 ತೆಗಿತಾ ಇದ್ದಾರೆ ಅಂದರೆ ಕೋಚಿಂಗ್ ಸೆಂಟ್ರಿಗೆ ಹಾಕಿ. ಏನೋ ಒಂದು ಇದಾಗುತ್ತೆ. ಮಕ್ಕಳು 2-3 ತೆಗಿತಾ ಇದ್ದಾರೆ ಅಂದರೆ ದಯವಿಟ್ಟು ಹಾಕೋಕೆ ಹೋಗ್ಬಿಡಿ. ಯಾಕೆಂದರೆ ಪ್ಯಾಸೇಜ್ ಅರ್ಥ ಆಗಲಿಲ್ಲ ಅಂದರೆ ಪ್ಯಾಸೇಜಲ್ಲಿ ಒಂದು 7-8 ಮಾರ್ಕ್ಸ್ ಹೊರಟೋಗುತ್ತೆ. ಪುನಃ ಮ್ಯಾಥ್ಸ್ ಎಲ್ಲ ಸ್ಟೋರಿ ಥರ ಕೊಟ್ಟಿರ್ತಾನೆ. ಸ್ಟೋರಿ ಕೊಟ್ಬಿಟ್ಟು ಪ್ರಾಬ್ಲಮ್ ಮಾಡಿ ಅಂತ ಹೇಳಿರ್ತಾನೆ. ಈ ಪ್ಯಾಸೇಜ್ ಅರ್ಥ ಆಗಲಿಲ್ಲ ಅಂದರೆ ಮ್ಯಾಥ್ಸ್ ಅರ್ಥ ಆಗಲ್ಲ. ಸೊ ಇದರಲ್ಲಿ 7 ಮಾರ್ಕ್ಸು, ಅದರಲ್ಲಿ 8 ಮಾರ್ಕ್ಸ್ ಹೋಯಿತು ಅಂದರೆ ನವೋದಯ ಪಾಸ್ ಆಗಲ್ಲ. ಅದರಿಂದ ಪ್ರತಿಯೊಬ್ಬರು ಪೇರೆಂಟ್ ಏನು ಮಾಡಿ ಅಂದರೆ, ಸೆಲ್ಫ್ ಎವಾಲ್ಯೂಯೇಷನ್ ಮಾಡಿ.
ಮಕ್ಕಳನ್ನ ಕೋಚಿಂಗ್ ಸೆಂಟರ್ ಕಳ್ಸೋಕ್ಕೆ ಮುಂಚೆನೇ ಪ್ಯಾಸೇಜ್ ಟೆಸ್ಟ್ ಕೊಡಿ. 4-5 ಬಂದರೆ ಮಾತ್ರ ಕೋಚಿಂಗ್ ಸೆಂಟ್ರಿಗೆ ಆಗಿಲ್ಲ ಅಂದರೆ ಸುಮ್ಮನೆ ದುಡ್ಡು ವೇಸ್ಟು, ಮಕ್ಕಳು ಟೈಮ್ ವೇಸ್ಟ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡಿ, ಏನು ಮಾಡೋದು, ಆ ಥರ ಮಕ್ಕಳನ್ನ ಕೋಚಿಂಗ್ ಹಾಕೋದು ಬೇಡ, ನವೋದಯ ಪರೀಕ್ಷೆನೇ ಬರ್ಸೋದು ಬೇಡ ಅಂತ ಇನ್ನೊಂದು ಕ್ವಶನ್ ಬರುತ್ತೆ ಎಲ್ಲರೂ. ಆಗೇನು ಮಾಡಿ ಅಂದರೆ ಫಸ್ಟ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ತೊಗೊಳ್ಳಿ ಕಣ. ಅದು ಏನಿದೆ, ಮಲ್ಲಿಗೆಹಳ್ಳಿ ಅಂತ ಒಂದು ಚಾಪ್ಟರ್ ಇದೆ. ಯಾಕೆಂದರೆ LKG ಮಕ್ಕಳು 1ನೇ ಕ್ಲಾಸ್ ಪಾಠ ಮಾಡ್ತಾ ಇದ್ದೀನಿ. ಅದು ಸಣ್ಣ ಸ್ಟೋರಿ, ಅದು ಒತ್ತಕ್ಷರನೇ ಇಲ್ಲ ಅದರಲ್ಲಿ, ಅದು ಇದರಲ್ಲಿ ಯಾವುದರಲ್ಲಿ ಆ ಚಾಪ್ಟ್ರಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಒತ್ತಕ್ಷರ ಮತ್ತು ಕಾಗುಣಿತ ಎಲ್ಲ ಕಡಿಮೆ ಇದೆ. ಅದನ್ನು ಓದಿ ಅರ್ಥ ಮಾಡಿಕೊಂಡು ಕೆಳಗಡೆ ಒಂದು 5 ಕ್ವಶನ್ ಕೊಟ್ಟಿದೆ, ಆನ್ಸರ್ ಮಾಡೋಕ್ಕೆ ಹೇಳಿ ಆಯಿತಾ. ಅದಾದಮೇಲೆ ಸೆಕೆಂಡ್ ಚಾಪ್ಟರ್, ಥರ್ಡ್ ಚಾಪ್ಟರ್, ಫೋರ್ತ್ ಚಾಪ್ಟರ್ ಅಂತ ಕಂಪ್ಲೀಟ್ ಫಸ್ಟ್ ಸ್ಟ್ಯಾಂಡರ್ಡ್ ಸಿಲೆಬಸ್ ಕಂಪ್ಲೀಟ್ ಮಾಡಿ ಆಯಿತಾ. ಕನ್ನಡ ಮೀಡಿಯಮ್ ಆದರೆ ಕನ್ನಡ ಮೀಡಿಯಮ್, ಇಂಗ್ಲೀಷ್ ಮೀಡಿಯಮ್ ಆದರೆ CBSE ಟೆಕ್ಸ್ಟ್ ಬುಕ್ ತೊಗೊಳ್ಳಿ. ಈ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಬೇಡ, CBSE ಇಂಗ್ಲೀಷ್ ಟೆಕ್ಸ್ಟ್ ಬುಕ್ ಮಾರಿಗೋಲ್ಡ್ ಅಂತ ಬರುತ್ತೆ, ಅಲ್ಲಿಂದ ಶುರು ಮಾಡಿ. ಫಸ್ಟ್ ಚಾಪ್ಟರ್ ಅಥವಾ ಪೊಯಮು ಅವರೇ ಓದಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡಬೇಕು. ಅದಾದಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಬನ್ನಿ. ಸೆಕೆಂಡ್ ಆದಮೇಲೆ ಥರ್ಡ್ ಆದಮೇಲೆ ಫೋರ್ತ್ ಆದಮೇಲೆ 5th ಸ್ಟ್ಯಾಂಡರ್ಡ್ ಇದೆಯಲ್ಲ ಟೆಕ್ಸ್ಟ್ ಬುಕ್ಕು, ಅದರಲ್ಲಿರೋ ಚಾಪ್ಟರ್ ಇನ್ನೂ ಇವ್ರಿಗೆ ಪಾಠ ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ಓದಿಸಿ ಅರ್ಥ ಮಾಡ್ಕೊಂಡು ಆನ್ಸರ್ ಮಾಡ್ತಾರೆ ಅಂತ ನೋಡಿ. ಅಲ್ಲಿ ಟ್ರೈನ್ ಅಪ್ ಆಗಿದ್ದಾರೆ ಅಂದರೆ ಆಮೇಲೆ ಪ್ಯಾಸೇಜ್ ಮಾಡಿಕೊಂಡು ನವೋದಯ ಕೋಚಿಂಗ್ ಸೇರಿಸ್ಬೇಕು. ಫಸ್ಟ್ ಈ ಕೆಲಸ ಮಾಡಬೇಕು. ನೀವು ನವೋದಯ ಕೋಚಿಂಗ್ ಸೇರಿದ ತಕ್ಷಣ ಯಾರು ನಿಮಗೆ ಫಸ್ಟ್ ಸ್ಟ್ಯಾಂಡರ್ಡಿಂದ ಮಾಡ್ತಾ ಕೂತ್ಕೊಳ್ಳೋ ಅಷ್ಟೊಂದು ಟೈಮ್ ಇರೋಲ್ಲ ಅವ್ರ ಹತ್ರ. ಸೊ ಫಸ್ಟ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ತೊಗೊಂಡು ಸೆಕೆಂಡ್ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ತೊಗೊಂಡು ಮಕ್ಳು ಯಾರು ಹೇಳ್ಕೊಳಕ್ಕಾಗಲ್ಲ, ನಾನೇ ಅದು ಹೇಳ್ಕೊಳಕ್ಕಾಗಲ್ಲ, ಸಪ್ರೇಟ್ ಜನರಲ್ ಟ್ಯೂಷನ್ ಹಾಕ್ಬೇಕಾಗುತ್ತೆ ಮಕ್ಕಳು. ಸೊ ಫಸ್ಟ್ ಈ ಕೆಲಸ ಮಾಡಿ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಅವ್ರನ್ನ ನೀಟಾಗಿ ಮಾಡ್ತಾ ಇದ್ದಾರೆ ಅಂದರೆ ಆಮೇಲೆ ನವೋದಯ ಕೋಚಿಂಗ್ ಹಾಕಿ. ನವೋದಯ ಕೋಚಿಂಗ್ ಬೇಡ ಇಷ್ಟು ಮಾಡ್ತಾ ಇದ್ದಾರೆ ಅಂದರೆ ಮನೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ಬೋದು. ವಿಡಿಯೋ ನಂಬರ್ 2 ಮ್ಯಾಮ್ ಪ್ಯಾಸೇಜ್ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ವಿ. ವಿಡಿಯೋ ನಂಬರ್ 12 ನೋಡಿದ್ದೀರಾ? ಇಂಗ್ಲೀಷ್ ಮೀಡಿಯಮ್ ಆದರೆ ಇಂಗ್ಲೀಷು, ಕನ್ನಡ ಆದರೆ ಕನ್ನಡದಲ್ಲಿ ಮ್ಯಾಪಿಂಗ್ ಟೆಕ್ನಿಕ್ ಯೂಸ್ ಮಾಡಿಕೊಂಡು ಆನ್ಸರ್ ಮಾಡೋದು. 4 ಅಥವಾ 5 ಯಾವ ಥರ ತೆಗೆಯೋದು ಅಂತ ವಿಡಿಯೋ ನಂಬರ್ 12 ಎಕ್ಸ್ಪ್ಲೇನ್ ಮಾಡಿದ್ವಿ. ಮೆಂಟಲ್ ಎಬಿಲಿಟಿ ಯಾವ ಟಫ್ ಇದೆ ಅದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿದ್ದೀನಿ. ಯಾವುದು ಸಿಂಪಲ್ ಆಗಿದೆ ಮಕ್ಕಳು 1-2 ಪೇಪರ್ ನೋಡೋದು, ಪೇರೆಂಟ್ ಒಂದು ಸ್ವಲ್ಪ ಗೈಡ್ ಮಾಡಿದ್ರೆ ಅದನ್ನು ಆನ್ಸರ್ ಮಾಡ್ಬೋದು. ಟಫೆಸ್ಟ್ ಅಂದರೆ ಮ್ಯಾಥ್ಸು, ಟ್ಯೂಷನ್ ಬೇಕಾಗಿರೋದು ಮ್ಯಾಥ್ಸ್ಗೆ. ಸೊ ಅದು ಕಂಪ್ಲೀಟ್ ಸಿಲೆಬಸ್ ಅವೈಲಬಿಲಿಟಿ ಇದೆ. ಸೊ ಕೆಳಗಡೆ ನಾವು ವರ್ಕ್ ಬುಕ್ ಇದೆ, ಡೌನ್ಲೋಡ್ ಮಾಡ್ಕೋಬೋದಿಲ್ಲ, ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದು ನಾನು ಸೆಂಡ್ ಮಾಡ್ತೀನಿ, ಜೆರಾಕ್ಸ್ ತೊಗೊಂಡು ಪ್ರಾಕ್ಟೀಸ್ ಮಾಡೋದು. ಮತ್ತೇನಾದ್ರು ಡೌಟ್ ಇದೆಯಾ? ಓ ಇಲ್ಲ, ಶ್ರವಣ್ ಬೆಳಗೊಳ ಯಾರು ಹೇಳಿ? ಅಜಿತಾ ಹೆಸರು ಒಂದು ಅಜಿತ್ ಇರ್ಬೋದು. ಅಜಿತಾ ಹುಡುಗನ ಹೆಸರು. ಓಕೆ, ಶ್ರವಣ ಬೆಳಗೊಳದಲ್ಲಿ ಒಬ್ರು ನವೋದಯ ಕೋಚಿಂಗ್ ಅಂತ ಮಲ್ಲೆ ಕುತ್ಕೊಂಡು ಪ್ರಾಕ್ಟೀಸ್ ಮಾಡಿ ಪಾಸ್ ಆಗಿದ್ದಾರೆ, ಅಜಿತ್ ಅಂದ್ಬಿಟ್ಟು. ಅದೇ ಆ ವಿಡಿಯೋನ, ಆ ಹುಡುಗನ ವಿಡಿಯೋನು ಹಾಕಿದ್ದೆ. ಮತ್ತೆ ಹುಡುಗ ಹೇಳಿದ್ದ, ರಿಸಲ್ಟ್ ಎಕ್ಸಾಮ್ ಬರ್ದ್ಬಿಟ್ಟು ಬಂದು ಹೇಳಿದ್ದ ಅವನು ಏನಂದ್ರೆ, ನವೋದಯ ಪಾಸ್ ಆದ್ರೆ ನವೋದಯ ಸ್ಕೂಲ್ಗೆ ಹೋಗ್ತೀನಿ, ನವೋದಯ ಪಾಸ್ ಆಗ್ಲಿಲ್ಲ ಅಂದ್ರೆ UPSC ರೆಡಿ ಆಗ್ತೀನಿ ಅಂತ ಕಾನ್ಫಿಡೆಂಟ್ ಆಗಿ ಅವ್ರ ಅಪ್ಪನ ಹತ್ರ ಹೇಳಿದ್ದಂತೆ. ಸೊ ರಿಲೇಟಿವ್ ಅವರು, ಅವ್ರ ಮನೆ ಪಕ್ಕನೇ ಅಂತೆ. ಸೊ ಇಬ್ರು ಬಂದಿದ್ದಾರೆ ಪೇರೆಂಟ್. ಓಕೆ, ಬೇರೆ ಇನ್ನೇನು ಡೌಟ್ ಇದೆ? ಹೇಳಪ್ಪ, ಇನ್ನೇನು ಡೌಟ್ ಇದೆ? ಅವ್ರದ್ದೇನಿರಲ್ಲ, ಈಗ ಇವರೊಂಥರ ಇವತ್ತು ಬೆಳಗ್ಗೆ ಒಂದು ಪ್ಯಾಸೇಜ್ ಕೊಟ್ಟಿದ್ದೆ ಸರ್. ನಾನು ಒಂದು 50 ಪ್ಯಾಸೇಜೇ ಮಾಡಿಸಿದ್ದೀನಿ, ನಾನೇನು ಹೇಳ್ಕೊಟ್ಟಿಲ್ಲ. ಒಂದು ಪ್ಯಾಸೇಜ್ ಇವತ್ತು ಬೆಳಗ್ಗೆ ಒಂದು ಕೊಟ್ಟಿದ್ದೆ, ಅದು 4 ಸರಿ ಇದೆ. ಒಟ್ಟಿನಲ್ಲಿ 4 ಸರಿ ಇದೆ. ಅದು 4 ಇದ್ರೆ ಓಕೆ ಮ್ಯಾಮ್, ಮಾಡ್ಬೋದು, ಟ್ರೈನ್ ಅಪ್ ಮಾಡ್ಬೋದು. 4 ಇದೆ ಇದು ನೋಡಿ ಸರ್, ಪ್ರತಿಯೊಂದು ಪ್ಯಾಸೇಜ್ನ ಸುಮ್ಮನೆ ಫೋಟೋ ತಗೊಂಡಿದ್ದೆ. ಓಕೆ, 4 ಮಾಡ್ತಾ ಇದ್ರೆ ಟ್ರೈನ್ ಅಪ್ ಮಾಡ್ಬೋದು. ಅದು 5 ಆಲ್ಮೋಸ್ಟ್ 5 ಮಾಡ್ತಾರೆ, ಒಂದೊಂದ್ಸರಿ 4 ಆಗುತ್ತೆ. ಓಕೆ, 4 ಅಂದ್ರೆ ಈಗಿನ ಟ್ರೈನ್ ಇನ್ನೂ 1 ವರ್ಷ ಇದ್ರೆ ಟ್ರೈನ್ ಅಪ್ ಮಾಡಬೇಕು. ಏನಕ್ಕೆ ಅಂತ ಹೇಳ್ತಾ ಇದ್ದೀನಿ, ಈಗ 4 ಪ್ಯಾಸೇಜ್ ಇರುತ್ತೆ. 4 ಪ್ಯಾಸೇಜಲ್ಲಿ ಒಂದೊಂದು ಪ್ಯಾಸೇಜ್ 5 ಮಾರ್ಕ್ಸ್ ಇದೆ. ಒಂದೊಂದು ಪ್ಯಾಸೇಜ್ 1 ಮಾರ್ಕ್ಸ್ ಹೋಯ್ತು ಅಂದ್ರೆ 4 ಮಾರ್ಕ್ಸ್ ಹೋಗ್ಬಿಡುತ್ತೆ. ಸೊ 80 ಕ್ವಶನ್ಗೆ 76 ಆಯಿತು. ಇದ್ರಲ್ಲಿ 4 ಹೋಯ್ತು ಅಂದ್ರೆ ಗಣಿತದಲ್ಲಿ 8 ಹೋಗುತ್ತೆ, ಮ್ಯಾಥ್ಸಲ್ಲಿ 8 ಔಟ್ ಆಗುತ್ತೆ. ಸೊ ಈ ಥರ ಡಿಫ್ರೆನ್ಸ್ ಆಗುತ್ತೆ. ಮ್ಯಾಕ್ಸಿಮಮ್ ಒಂದು ಮಿಸ್ಟೇಕ್ ಆಗಬಾರ್ದು ಪ್ಯಾಸೇಜಲ್ಲಿ, ಆ ರೀತಿ ಟ್ರೈನ್ ಅಪ್ ಮಾಡಿ. ಆದರೆ ಸ್ವಲ್ಪ ಇಂಗ್ಲೀಷ್ ಮೀಡಿಯಮಲ್ಲಿ ಮಾಡ್ತಾ ಇರೋದ್ರಿಂದ ಪದಗಳ ಅರ್ಥ ಗ್ರಿಪ್ ಇರಲ್ಲ. ಅದಕ್ಕೆ ಒಂದು ಕೆಲಸ ಮಾಡಿ, 1000 ವರ್ಡ್ ಒಂದು ಬುಕ್ ಕೊಡ್ತೀನಿ, ಕನ್ನಡ ಇಂಗ್ಲೀಷ್ 2 ಇದೆ, ಅದೊಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಮತ್ತೆ ಪ್ರತಿದಿನ ನ್ಯೂಸ್ ಪೇಪರ್ ಓದಿ. ಇಂಗ್ಲೀಷ್ ಒಂದು ಯಾವ್ದಾದ್ರು ಟೈಮ್ಸ್ ಆಫ್ ಇಂಡಿಯಾ ಬೆಟರ್, ನ್ಯಾಷನಲ್ ಲೆವೆಲ್ ಸ್ಟ್ಯಾಂಡರ್ಡ್ ಇದೆ, ಟೈಮ್ಸ್ ಆಫ್ ಇಂಡಿಯಾ ಪೇಪರ್ ಹಾಕ್ಸ್ಬಿಟ್ಟು ಪ್ರತಿದಿನ ಓದಕ್ಕೆ ಇದು ಮಾಡಿ ಪ್ರಾಕ್ಟೀಸ್ ಮಾಡ್ತೀನಿ. ಜನರಲ್ ನಾಲೆಡ್ಜ್ ಇಂಪ್ರೂವ್ ಆಗುತ್ತೆ, ಸೈನ್ಸ್ ಸ್ಕೂಲ್ಗೆ ಇಂಪ್ರೂವ್ ಆಗುತ್ತೆ, ಲ್ಯಾಂಗ್ವೇಜ್ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಗ್ರಾಮರ್ ಎಲ್ಲ ಓದೋದು ಅವಶ್ಯಕತೆನೇ ಇಲ್ಲ. ಟೈಮ್ಸ್ ಆಫ್ ಇಂಡಿಯಾ ನೀಟಾಗಿ ಓದಿದ್ರೆ ಡೈರೆಕ್ಟಾಗಿ ಆನ್ಸರ್ ಮಾಡ್ಬೋದು, ಆ ರೀತಿ ಪ್ರಿಪೇರ್ ಆಗ್ತಾರೆ. ಅದೊಂದು ಮಾಡಿ. ಒಂದು 1000 ವರ್ಡ್ ಬುಕ್ ಕೊಡ್ತೀನಿ, ಅದನ್ನು ಸ್ವಲ್ಪ 1000 ವರ್ಡ್ ಒಂದು 15 ಅಥವಾ ಒಂದು ತಿಂಗಳಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಸೊ ಮಕ್ಕಳಿಗೆ ಪದಗಳ ಅರ್ಥ ಆಗಬೇಕು. ಅರ್ಥ ಆದರೆ ಇವರು ಕಂಪ್ಲೀಟ್ ಪ್ಯಾಸೇಜ್ ಅರ್ಥ ಮಾಡಿಕೊಂಡು ಆನ್ಸರ್ ಮಾಡ್ತಾರೆ. ಸೊ ಆ ರೀತಿ ಟ್ರೈನ್ ಅಪ್ ಮಾಡಿ ಪ್ಯಾಸೇಜ್. ಸರ್, ಇದು ಯಾವಾಗ ಆನ್ಲೈನ್ ಕ್ಲಾಸ್ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? 2025 ಇದು ಈಗ ಆಲ್ಮೋಸ್ಟ್ ಎಲ್ಲ ಇದೇ ಕ್ವಶನ್ ಕೇಳ್ತಾ ಇದ್ದಾರೆ, ಯಾವಾಗ ಆನ್ಲೈನ್ ಕ್ಲಾಸ್ ಶುರು ಮಾಡ್ತೀನಿ, ಶುರು ಮಾಡೋದೇನಿಲ್ಲ, ಆಲ್ರೆಡಿ ಕಂಪ್ಲೀಟ್ ಆಗಿದೆ.
ಹೇಳಿದ್ನಲ್ಲ, ಇನ್ನು 5 ವರ್ಷ ನವೋದಯ ಸಮಿತಿಯವರು ಹೆಂಗೆ ಕ್ವಶನ್ ಕೊಟ್ಟರು ಅದರೊಳಗಡೆ ಕೊಡಬೇಕು. ಈಗ ಪುನಃ ಮ್ಯಾಮ್ ಕೇಳ್ತಾ ಇದ್ರೆ ಪುನಃ ಯಾವಾಗ ಶುರು ಮಾಡ್ತೀರಾ ಅಂತ. ಎಷ್ಟು ಸಲ ಹೇಳಿ, ಒಂದೇ ಕ್ವಶನ್ 2 ಸಲ ಪಾಠ ಮಾಡಿ. ಅಲ್ಲ 7-8 ಸಲ ಕಲ್ತಿದ್ದೀನಿ ನಾನು. 7-8 ಸಲ ನನಗೆ ಆಫ್ಲೈನಲ್ಲಿ ಆನ್ಲೈನಲ್ಲಿ ಪಾಠ ಮಾಡಿ ಸುಮಾರು 10-15 ಸಲ ಆಗಿರಬೇಕು. ಇನ್ನು ಎಷ್ಟು ಸಲ ರಿಪೀಟ್ ಮಾಡಲಿ? ನಾನು ರಿಪೀಟ್ ಮಾಡಲೇಬಾರ್ದು. ಆಫ್ಲೈನ್ ಕೋಚಿಂಗ ಕ್ಲೋಸ್ ಮಾಡಬೇಕು ಅಂತಲೇ ಆನ್ಲೈನ್ ಮಾಡಿರೋದು. ಸೊ ಅದು ಬಿಟ್ಟು ನೆಕ್ಸ್ಟ್ ಸೈನಿಕ್ ಇರಲಿ, ಆಮೇಲೆ 8ನೇ ಕ್ಲಾಸ್ ಸೈನಿಕ್ ಇದೆ, 9ನೇ ಕ್ಲಾಸ್ ಪುನಃ ಸೈನಿಕ್ ಇದೆ, UPSC ಫಿಲಿಮ್ಸ್ ಇದೆ. ಅದ್ರ ಬಗ್ಗೆ ಏನೋ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಪಾಠ ಮಾಡಬೇಕು ಅಂತ. ಸೊ ಅದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾನು ನವೋದಯ ಮುಗಿದೋಯ್ತು, ಅದ್ರ ಕತೆ ಮುಗಿದಿದೆ. ನವೋದಯದು ಸೈನಿಕ್ ಸ್ಕೂಲ್ದು ಮ್ಯಾಥ್ಸ್ ಸಿಲೆಬಸ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಇಂಟೆಲಿಜೆನ್ಸ್ 50% ಕಂಪ್ಲೀಟ್ ಆಗಿದೆ. ಅದಾದ್ಮೇಲೆ ಜನರಲ್ ನಾಲೆಜ್ ಮಾಡ್ತೀನಿ. ಜನರಲ್ ನಾಲೆಜ್ ಮಾಡಾದ್ಮೇಲೆ ನೆಕ್ಸ್ಟ್ ಹೈಸ್ಕೂಲ್ಗೆ ಹೋಗ್ತೀನಿ. ಹೈಸ್ಕೂಲು 8th ಸ್ಟ್ಯಾಂಡರ್ಡ್ ಸೈನಿಕ್ ಮತ್ತು ಸೈನ್ಸ್ ಸ್ಕೂಲ್. ಇನ್ಯಾವುದು ನವೋದಯ ಅದು ಅಷ್ಟೊಂದೇನು ಬೇಕಾಗಿಲ್ಲ ಅದು, ಯಾಕೆಂದರೆ ಅದರಲ್ಲಿ ಜನರಲ್ ನಾಲೆಜ್ ಎಲ್ಲ ಜಾಸ್ತಿ ಕೇಳಲ್ಲ. ಸೊ ಹೈಸ್ಕೂಲು 8th ಸ್ಟ್ಯಾಂಡರ್ಡಲ್ಲಿ ಬರುತ್ತಲ್ಲ ಸೈನ್ಸ್ ಸ್ಕೂಲ್ ಸಿಲೆಬಸ್ಸು, ಅದಕ್ಕೆ ರೆಡಿ ಮಾಡ್ತೀನಿ. ಆನ್ಲೈನ್ ಪಾಠ ಮಾಡ್ತೀನಿ. ಸೊ ಎಲ್ಲರಿಗೂ ಅನುಕೂಲ ಆಗುತ್ತೆ. ಅದೊಂದು ಇನ್ನೊಂದು ಹೇಳ್ತೀನಿ, ಅದು ಹೈಸ್ಕೂಲ್ದು ಮ್ಯಾಮ್ 2 ವರ್ಷ ಕೋಚಿಂಗ್ ಕೊಟ್ಟಿದ್ದೀನಿ. 8th ಸ್ಟ್ಯಾಂಡರ್ಡ್ ಒಂದು ಹುಡುಗಿ ಬರುತ್ತೆ ಹೈಸ್ಕೂಲ್ ಹುಡುಗಿ, 2 ವರ್ಷ ಬರೀ ಸೈನಿಕ್ ಮ್ಯಾಥಮೆಟಿಕ್ಸ್ ಇದು ಮಾಡಿರೋದು. ಈಗ ಏನಾಗಿದೆ ಅಂದರೆ 10th ಬರ್ತಾ ಇದ್ದಾರೆ, ಸಿಲೆಬಸ್ಸು 10th ಮ್ಯಾಥ್ಸ್ 50% ಕಂಪ್ಲೀಟ್ ಆಗಿದೆ. ಒಂದು ಡೌಟ್ ಕೇಳಿಲ್ಲ ನನಗೆ, ಆ ಥರ ರೆಡಿ ಆಗಿದೆ. ಅಂದರೆ ಒಂದು ಸಲ ಸೈನಿಕ್ ಸ್ಕೂಲ್ಗೆ ಏನಾರ ಮಕ್ಕಳು ಏನಾರು ರೆಡಿ ಆದರೆ ಪುನಃ ಸ್ಕೂಲ್ದೆಲ್ಲ ಕಾಂಜಿ ಪಿಂಜಿ ಆಗುತ್ತೆ, ಯಾವುದು ಡೌಟ್ ಕೇಳ್ಕೊಂಡು ಬರಲ್ಲ. ಆ ಹುಡುಗಿನ ಎಕ್ಸಾಂಪಲ್, ಅವರು ಸೈನಿಕ್ ಸ್ಕೂಲ್ ಎಕ್ಸಾಮ್ ಬರ್ದು ಬಂದಿದ್ದಾರೆ. ಈಗ 10th ಆಲ್ಮೋಸ್ಟ್ 50% ಸಿಲೆಬಸ್ ಕಂಪ್ಲೀಟ್ ಮಾಡಿದರೆ ಇದುವರೆಗೂ ಒಂದು ಡೌಟ್ ಕೇಳ್ಕೊಂಡು ಬಂದಿಲ್ಲ. ಅಷ್ಟೆಲ್ಲ ಬರ್ತಾ ಇದ್ರು ಮೊದಲು ಶುರುವಲ್ಲಿ, ಅದು ಇದು ಆಲ್ಮೋಸ್ಟ್ ಬೋರ್ಡ್ ಮೇಲೆ ಪಾಠ ಮಾಡೋಕ್ಕೆ ಶುರು ಮಾಡ್ತಾ ಇದ್ದೆ. ಇವತ್ತಿನ ದಿನ ನನಗೇನೋ ಡೌಟ್ ಬಂದರೆ ಟೈಮ್ ಇರಲ್ವಲ್ಲ, ಅವ್ರಿಗೆ ಕೊಡ್ತಾರೆ, ಅವರೇ ಸಾಲ್ವ್ ಮಾಡ್ಬಿಟ್ಟು ನನಗೆ ಕೊಡ್ತಾರೆ. ಆ ಥರ ಆಗುತ್ತೆ. ಮತ್ತೆ ಇದು ನವೋದಯದು ಬೇಸಿಕ್ ಯಾವ ಥರ ಅಂದರೆ ಬೇಸಿಕ್ ಬೇಸಿಕ್ ಪ್ರೈಮ್ ನಂಬರ್ ಗೊತ್ತಿರಬೇಕು, ಈ ಥರ ಯಾವುದಾದ್ರೂ ಒಂದಷ್ಟು ರೂಲ್ಸ್ ಇದೆ ಅನ್ಸುತ್ತೆ ಅಲ್ಲ? ಅದು ಹೇಳಿದಲ್ಲ ಮ್ಯಾಮ್, ಅದು ವಿಡಿಯೋ ನಂಬರ್ 1 ಎಕ್ಸ್ಪ್ಲೇನ್ ಮಾಡ್ಕೊಂಡು ಅದರಲ್ಲೇ ಫಸ್ಟ್ ಒಂದು 4 ವಿಡಿಯೋ ಇಂಟ್ರೊಡಕ್ಟರಿ ವಿಡಿಯೋ ಥರ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫಸ್ಟ್ ಏನು ಮಾಡ್ಬೇಕು, ಇನ್ನೊಂದ್ಸಲ ಎಕ್ಸ್ಪ್ಲೇನ್ ಮಾಡ್ತೀವಿ. ಫಸ್ಟ್ ಟೇಬಲ್ 20ವರೆಗೂ ಕಲ್ತಿರ್ಬೇಕು. 20ವರೆಗೂ ಮಸ್ಟ್ ಆ್ಯಂಡ್ ಶುಡ್ ಕಲ್ತಿರ್ಬೇಕು. ಪುನಃ ಅಲ್ಲಿ 12 into 4 ಅಂತ ಮಲ್ಟಿಪ್ಲೈ ಮಾಡ್ತಾ ಕೂತ್ಕೊಂಡು ಅಲ್ಲಿ ಟೈಮ್ ಹೊರಟೋಗುತ್ತೆ. ಒಂದು ಕ್ವಶನ್ 90 ಸೆಕೆಂಡಲ್ಲಿ ಆನ್ಸರ್ ಮಾಡಬೇಕಾಗುತ್ತೆ. ಸೊ ಅದನ್ನೆಲ್ಲ ಟೈಮ್ ವೇಸ್ಟ್ ಮಾಡ್ಬೋದು. ಅದಕ್ಕೆ 20ವರೆಗೂ ಟೇಬಲ್ ಕಲ್ತಿರ್ಬೇಕು. ಸೆಕೆಂಡ್ ಒಂದು ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರು, ಅದು 20ವರೆಗೂ ಕಲ್ತಿರ್ಬೇಕು. ಅದಾದಮೇಲೆ ಪ್ರೈಮ್ ನಂಬರ್ ಒಂದು 200ವರೆಗೂ ಕಲ್ತಿರಲಿ. ಅದಾದಮೇಲೆ ಡಿವಿಸಿಬಿಲಿಟಿ ರೂಲ್ ಕಲ್ತಿರ್ಬೇಕು. ಅದು ಚಾಪ್ಟರ್ ನಂಬರ್ 3 ಬರುತ್ತೆ. ಅದು ಮುಂಚೆನೂ ಬೇಕಾದರೂ ಕಲ್ತ್ಕೋಬೋದು. ಅದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಬೇರೆ ಏನಾದ್ರು ಡೌಟ್ ಇದೆಯಾ? ಇವ್ರದ್ದೇನಿಲ್ಲ, ನಾನು ಹೇಳಿದ್ರಲ್ಲ ಸರ್, ಇವ್ರೊಂಥರ ಎತ್ತಿನ ಗಾಡಿ ಇದ್ದಂಗೆ, ಪೇರೆಂಟ್ ದನಗಳಿದ್ದಂಗೆ, 2 ದನಗಳಿದ್ದಂಗೆ ಆಯ್ತಾ. ಅದ್ರಲ್ಲಿ ಒಂದು ದನ ಕೈ ಕೊಡ್ತು ಅಂದರೂ ಮಕ್ಕಳದು ಎಜುಕೇಷನ್ ಸರಿ ಬರೋಲ್ಲ. ಅದು ಸುಮ್ಮನೆ ತಿರುಗ್ತಾ ಇರ್ತಾರೆ. ನೋಡಿದಿಲ್ಲ ಎತ್ತಿನ ಗಾಡಿ ಒಂದೇ ಒಂದು ದನ ತೊಗೊಂಡು ಆ ಥರ. ನರ್ಸರಿ ಮಕ್ಕಳಾಗಿರ್ಬೋದು, ಹೈಸ್ಕೂಲ್ ಮಕ್ಕಳಾಗಿರ್ಬೋದು, ಅಥವಾ 5ನೇ ಕ್ಲಾಸ್ ಮಕ್ಕಳಿರ್ಬೋದು, ಇಬ್ಬರು ಪೇರೆಂಟು ಮತ್ತು ಟೀಚರ್. ಏನೋ ಟ್ಯೂಷನ್ ಕೊಟ್ಟಿದ್ದೀನಿ, ಟೀಚರ್ ನೋಡ್ಕೋತಾರೆ. ಸ್ಕೂಲ್ಗೆ 1 ಲಕ್ಷ ಫೀಸ್ ಕೊಟ್ಟಿದ್ದೀನಿ, ಅವರು ಸ್ಕೂಲಲ್ಲಿ ನೋಡ್ಕೋತಾರೆ ಅಂತ ಬಿಟ್ಟರೆ ಏನೋ ಗೈಡ್ ಮಾಡ್ತಾರೆ. ಪರ್ಸ್ನಲ್ಲಾಗಿ ಮನೇಲೂ ಗೈಡ್ ಮಾಡ್ತಾರೆ. ಸೇಮ್ ಎತ್ತಿನ ಗಾಡಿ 2 ದನಗಳಿದ್ದಂಗೆ. ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಬ್ಲೇಮ್ ಮಾಡೋಕೆ ಹೋಗ್ಬಾರ್ದು. ರಿಸಲ್ಟ್ ಏನೇ ಬರಲಿ ಅದು ಬ್ಲೇಮ್ ಮಾಡಬೇಕಾದ್ರೆ ಒಂದು ಟೀಚರ್ ಬ್ಲೇಮ್ ಮಾಡಬೇಕಾಗುತ್ತೆ, ಇಲ್ಲ ಪೇರೆಂಟ್ ಬ್ಲೇಮ್ ಮಾಡಬೇಕು. ಇವರಿಬ್ಬರು ಮಿಸ್ಟೇಕ್ ಇರುತ್ತೆ, ಮಕ್ಕಳದ್ದು ಏನು ಮಿಸ್ಟೇಕ್ ಇರುತ್ತೆ. ಇನ್ನೇನಾದ್ರು ಡೌಟ್ ಇದೆಯಾ? ಏನು ಅನುಕೂಲ ಆಯ್ತು ಅಲ್ಲಿಂದ ಬಂದಿದ್ದಲ್ಲ? ಖುಷಿ ಆಯಿತು ಸರ್. ನಾವು ಫಸ್ಟ್ ಆಫ್ ಆಲ್ ಒಂದ್ಸರಿ ನಿಮ್ಮನ್ನು ಭೇಟಿ. ನೆಕ್ಸ್ಟ್ ಇನ್ನೊಬ್ರು ಕೋಲಾರದಿಂದ ಬರ್ತೀನಿ ಅಂತ ಹೇಳಿದ್ರು, ಮತ್ತೆ ಇನ್ನೊಬ್ರು ಬೆಂಗಳೂರಿಂದ ಬರ್ತಾ ಇದ್ದಾರೆ. ನಾವು ಫಸ್ಟ್ ಆಫ್ ಆಲ್ ಸೊ ಎಲ್ಲರದು ಅಲ್ಲಿಂದ ಬರೋದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಟೈಮು, ಎನರ್ಜಿ, ದುಡ್ಡು ಎಲ್ಲ ವೇಸ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವು ಬಂದದ್ದು ನೀವೇನು ತಿಳ್ಕೊತಿರೋ ಗೊತ್ತಿಲ್ಲ. ಫಸ್ಟ್ ಟೈಮ್ ಬಂದು ಕ್ಯಾಮ್ರಾ ಮುಂದೆ ಕೂರಿಸಿದ್ವಿ. ಇಲ್ಲ ಆದರೆ ಸೊ ಅದಕ್ಕೆ ಏನಾದರೂ ಸರಿ ಬಂದಿರಲಿಲ್ಲ ಅಂದರೆ ಆಲ್ರೆಡಿ ಹೇಳಿದ್ರಲ್ಲ, ಸರಿ ಬರಲಿಲ್ಲ ಡಿಲೀಟ್ ಮಾಡೋದು, ಚೆನ್ನಾಗಿ ಬಂದರೆ ಅಪ್ಲೋಡ್ ಮಾಡೋದು ಅಷ್ಟೇ. ಸೊ ಅದಕ್ಕೋಸ್ಕರ ಡೈರೆಕ್ಟಾಗಿ ಕ್ಯಾಮ್ರಾ ಮುಂದೆ ಕೂರಿಸ್ದೆ. ಯಾಕಂದ್ರೆ ಬೇರೆ ಪೇರೆಂಟ್ ಅವಾಯ್ಡ್ ಆಗ್ತದೆ. ಅವ್ರು ಏನು ಮಾಡ್ತಿದ್ರು ಅಂದರೆ ಸರ್, ಅವರು ನೀವು ಅಜಿತ್ ಅವ್ರು ಯಾರು ಅಂತ ನಾನು ನೋಡಿದೆ, ಅವ್ನ ಮುಖ ನೋಡಿಲ್ಲ ನಾನು. ಅಂದರೆ ರಿಲೇಟಿವ್ ಅಲ್ಲ ಅವನು ನನಗೆ, ಹಿಂದೆ ಸುಮ್ಮನೆ ಎದುರುಗಡೆ ಮನೆಯಲ್ಲಿರೋರಂತೆ. ಅವ್ರು ನನಗೆ ಫಸ್ಟ್ ರೌಂಡಲ್ಲೇ ಸೆಲೆಕ್ಟ್ ಆದ ಅಂತ ಹೇಳಿದ್ರು. ಅವ್ರು ಹೆಂಗೆ ಅಂದರೆ 4 ಗಂಟೆಗೆ ಎದ್ದೇಳಿಸ್ತಿದ್ರಂತೆ ಅವರು. 4 ಗಂಟೆಯಿಂದ 6:30 ತನಕ ಓದ್ತಾ ಇದ್ನಂತೆ ಅವನು. ಅವ್ರು ಹೇಳಿದ್ಮೇಲಿಂದ ಇವನು ಒಟ್ಟಲ್ಲಿ ನನಗೆ ತಿಳಿದಿರೋ ಮಟ್ಟಿಗೆ ಪರವಾಗಿಲ್ಲ, ಒಂದು ಸ್ಕೂಲಲ್ಲಿ ಒಂದು ರೇಂಜಿಗೆ ಇದ್ದಾನೆ, ಅವನು ಸ್ಪೀಡೇ ಇದ್ದಾನೆ. ಹಾಡೋ ಆಸೆ, ಹಂಗಾಗಿ ಇವತ್ತಿಂದ ಇವ್ನು ನಿಮ್ಮ ಹತ್ರ ಕರ್ಕೊಂಡು ಬಂದಮೇಲೆ ಒಂದು ಸ್ವಲ್ಪ ಮೈಂಡ್ ಡೈವರ್ಟ್ ಆಗಲಿ ಅನ್ನೋದ್ರಿಂದ ಕರ್ಕೊಂಡು ಟೇಬಲ್ಸ್ ಎಲ್ಲ ಹೇಳ್ತಾನೆ, ಎಲ್ಲ ಸ್ಪೀಡ್ ಇದ್ದಾನೆ. ಭಾರಿ ಆಸೆ ಇದೆ ಸರ್, ಹಾಕಬೇಕು ಅನ್ನೋದೊಂದು ಆಸೆ ಇದೆ. ಇಲ್ಲ, ಜಸ್ಟ್ ಎಫರ್ಟ್ ಹಾಕ್ತಿಲ್ಲ. ನಾನು ಹೇಳಿದ್ನಲ್ಲ, ಯಾವ ಮೆಥಡಲ್ಲಿ ಹೆಂಗೆ ಯಾವ ಥರ ಟೈಮ್ ಟೇಬಲ್ ಹಾಕೊಂಡು ಹೆಂಗೆ ಓದಿಸ್ಬೇಕು ಅನ್ನೋದನ್ನ ಹೇಳಿದ್ರೆ ಅದನ್ನೇ 10 ತಿಂಗಳು ಬೇಕಾದ್ರೆ ಒಂದು ಫಂಕ್ಷನ್ನು ಅಟೆಂಡ್ ಮಾಡ್ದಂಗೆ ಓದ್ಸಕ್ಕೆ ರೆಡಿ ಇದ್ದೀನಿ, ಎಲ್ಲೂ ಹೋಗ್ದಂಗೆ. ಫಸ್ಟ್ ಮೈಂಡಿಂದ ಇದನ್ನು ತೆಗೆದಾಕಿ, ಪಾಸ್ ಮಾಡಲೇಬೇಕು ಅನ್ನೋದು ಮೈಂಡಿಂದ ತೆಗೆದಾಕಿ. ಯಾಕಂದ್ರೆ ಅದು ಒಂದು ವಿಡಿಯೋದಲ್ಲಿ ಹೇಳಿದ್ದೆ, ನಮ್ಮ ದೇಶದಲ್ಲಿ 33 ಕೋಟಿ ದೇವರಿದ್ದಾರೆ. ಹಾಸನ ಅಥವಾ ಮಂಡ್ಯ ಜಿಲ್ಲೆ ಕರ್ಕೊಬಂದು ಎಕ್ಸಾಮ್ ಬರ್ಸಿದ್ರೆ 85 ಜನ ಪಾಸ್ ಆಗೋದು. ದೇವ್ರ ಕೈಲಿ ಏನು ಮಾಡೋಕ್ಕಾಗಲ್ಲ.
ಸೀಟ್ ಇರೋದೇ ಅಷ್ಟು ಮತ್ತೆ ಅದರಲ್ಲಿ ಕೆಟಗರಿ ಅದು ಇದು ಮತ್ತೆ ಹೈಯೆಸ್ಟ್ ಸ್ಕೋರ್ ಯಾರು ಇರ್ತಾರೆ ಪ್ಲಸ್ ಆರ್ ಮೈಸ್ ಒಂದೇ ಒಂದು ಮಾರ್ಕ್ಸಿಂದ 100 ಮಕ್ಕಳು ಇದಾಗಿರ್ತಾರೆ, ಡಿಸ್ಕ್ವಾಲಿಫೈ ಆಗಿರ್ತಾರೆ, ಅಂದ್ರೆ ಪಾಸ್ ಆಗಿರಲ್ಲ. ಬರೀ 1 ಮಾರ್ಕ್ಸಿಂದ ಇವ್ರು ಏನ್ ಮಾಡ್ತಾರೆ, OMR ಶೀಟ್ ಅಲ್ಲಿ ಯಾವುದಕ್ಕೂ ಒಂದು ಚುಕ್ಕಿ ಹಾಕ್ಬಿಟ್ಟು ಇನ್ನೊಂದಕ್ಕೆ ಮಾರ್ಕ್ ಮಾಡಿರ್ತಾರೆ. ಬರೀ ಆ ತರ ಮಿಸ್ಟೇಕ್ ಇಂದ 100 ಮಕ್ಕಳು ಇದಾಗಿರೋದು. ಸೊ ಅದ್ರ ಬಗ್ಗೆ ಪಾಸ್ ಫೇಲ್ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಜಸ್ಟ್ ಮ್ಯಾಥ್ಸ್ ಇಂಪ್ರೂವ್ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಿ. ಇದಾದ್ಮೇಲೆ ಸೈನಿಕ್ ಬರ್ಸಿ 6ನೇ ಕ್ಲಾಸ್ 5ನೇ ಕ್ಲಾಸ್ ಎಂಡಲ್ಲಿ ಸೈನಿಕ್ ಬರುತ್ತೆ, ಸೈನಿಕ್ ಬರ್ಸಿ. ಪುನಃ 6ನೇ ಕ್ಲಾಸ್ ಎಂಡ್ ಬರುತ್ತೆ, 2 ಅಟೆಂಪ್ಟ್ ಬರ್ಸ್ಬೋದು ಸೈನಿಕ್ ಸ್ಕೂಲ್. 6ನೇ ಕ್ಲಾಸ್ ಅಲ್ಲಿ ಎಂಡಲ್ಲೂ ಬರ್ಸ್ಬೋದು. ನೀವು ಕಳ್ಸೋದು ಬಿಡೋದು ಸೆಕೆಂಡರಿ. ಅದೇ ಎಕ್ಸಾಮ್ ಬರ್ಸಿ, ಅದು ಒಂಥರ UPSC ಸಿಲೆಬಸ್ ಸ್ಕೇಲ್ ಡೌನ್ ಮಾಡೆಲ್ ಇದ್ದಂಗೆ. ಈ ಮಕ್ಕಳು ಇದ್ರಲ್ಲಿ ಪಾಸ್ ಆಗ್ತಾರೆ ಅಂದ್ರೆ UPSC ಕ್ರ್ಯಾಕ್ ಮಾಡ್ತಾರೆ ಅಂತ, IAS IPS ಆಗ್ತಾರೆ ಅಂತ ಕಾನ್ಫಿಡೆನ್ಸ್ ಬರುತ್ತೆ. ಆಯ್ತಾ, ಆಗ್ಲೇ ಹೇಳ್ತಾ ಇದ್ದೀನಿ, ಇಂಟ್ರೆಸ್ಟ್ ಇದೆ ಸ್ಕೂಲ್ ಕಳಿಸಿ. ಯಾಕಂದ್ರೆ ಈ 5ನೇ ಕ್ಲಾಸ್ 6ನೇ ಕ್ಲಾಸಲ್ಲೇ ಏನಾದ್ರು ಬೋರ್ಡಿಂಗ್ ಸ್ಕೂಲ್ ಕಳಿಸೋದಕ್ಕಿಂತ ಮನೇಲೆ ಕೂತ್ಕೊಂಡು ಈಗಲೇ ಪಾಸ್ ಆಗಿದ್ದಾರೆ ಅಂದ್ರೆ 8ನೇ ಕ್ಲಾಸಲ್ಲಿ ಪಾಸ್ ಆಗ್ತಾರೆ. ಸೊ ಸೆಲ್ಫ್ ಸ್ಟಡಿ. ಈಗಾದ್ರೆ ಟ್ಯೂಷನ್ ಬೇಕಾಗುತ್ತೆ, ಟ್ಯೂಷನ್ ಬೇಕಾಗಿಲ್ಲ. ಫೌಂಡೇಶನ್ ರೆಡಿ ಇರೋದ್ರಿಂದ ಮನೇಲೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತಾರೆ. 3 ವರ್ಷ ಸಿಗುತ್ತೆ, 6, 7, 8 3 ವರ್ಷ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಲಿ. 8ನೇ ಕ್ಲಾಸ್ ಸೈನಿಕ್ ಸ್ಕೂಲ್ ಎಕ್ಸಾಮ್ ಪಾಸ್ ಆಗಲಿ, ಆಮೇಲೆ ಕಳಿಸಿ. ಈಗೇನು ಅವಶ್ಯಕತೆ ಇಲ್ಲ ನಮಗೆ, ಜಸ್ಟ್ ನಾಲೆಜ್ ಮಕ್ಕಳು ಕಣ್ಮುಂದೆ ಇನ್ನೊಬ್ಬ ಇದ್ದಾನೆ ಸರ್, 3rd ಸ್ಟ್ಯಾಂಡರ್ಡ್ ನನ್ನ ಮಗ, ಈಗ 2nd ಪಾಸ್ 3rd. ಅವನು ತುಂಬಾನೇ ಸ್ಪೀಡ್ ಇದ್ದಾನೆ ಒಟ್ಟಲ್ಲಿ. ಅವನು 100ಗೆ 100 ಬರ್ತಿದೆ ಇವಾಗ ಒಟ್ಟಲ್ಲಿ ಎಲ್ಲ. ಸ್ಕೂಲ್ದೆಲ್ಲ ಮಾರ್ಕ್ಸ್ ಎಲ್ಲ ಕೌಂಟ್ ಮಾಡಕ್ ಹೋಗ್ಬೇಡಿ. ಜಸ್ಟ್ ಆ ಮಕ್ಳಿಗೆ ಏನ್ ಮಾಡಿ ಅಂದ್ರೆ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಮಾಡಿ. ಅದಕ್ಕೆ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ, ಈಗ 3rd 4th 5th ಅಂತ ಹಾಕಿದಿರಲ್ಲ, 3rd ಇಂದನೇ ಪಾಸಿಬಲ್ ಇದೆಯಾ ಮಕ್ಳಿಗೆ? ಪಾಸಿಬಿಲಿಟಿ ಇದೆ. 3ನೇ ಕ್ಲಾಸ್ ಇಂದನೇ ಸೈನ್ಸ್ ಸ್ಕೂಲು ಪ್ರಿಪೇರ್ ಆಗ್ಬೋದು, ನವೋದಯ ಸ್ಕೂಲು ಪ್ರಿಪೇರ್ ಆಗ್ಬೋದು. ಹೇಗೆ ಅಂತೀರಾ, ಫಸ್ಟ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಕಲ್ತಿರ್ಬೇಕು. ಇದು ಕಲ್ತಾದ್ಮೇಲೆ ಏನ್ ಮಾಡಿ ಅಂದ್ರೆ ಮಕ್ಕಳಿಗೆ ನಾನು ಸಿಲೆಬಸ್ ಮಾಡಿದ್ದೀನಿ ಒಂದು 20 ಚಾಪ್ಟರ್, ಅದ್ರಲ್ಲಿ ಪಾರ್ಟ್ 1 ಮಾತ್ರ ಎಕ್ಸ್ಪ್ಲೋರ್ ಮಾಡಿ. ಟೋಟಲ್ 20 ಚಾಪ್ಟರ್ ಇದೆ, ಅದು ಫಸ್ಟ್ 10 ಚಾಪ್ಟರ್ ಆಯ್ತಾ. ಫಸ್ಟ್ 10 ಚಾಪ್ಟರ್ ಅಲ್ಲಿ ಪಾರ್ಟ್ 1 ಬೋರ್ಡ್ ಕ್ವಶನ್ ಪೇಪರ್ಗೆ ಹೋಗ್ಬಿಡಿ. ಪಾರ್ಟ್ 1 ಅಲ್ಲಿ ಯಾವ್ಯಾವ ಸಿಂಪಲ್ ಆಗಿದೆ ಅದನ್ನ ಟ್ರೈನ್ ಅಪ್ ಮಾಡಿ. ಜಾಸ್ತಿ ಕಷ್ಟ ಇರೋದು ಅದನ್ನೆಲ್ಲ ಬಿಟ್ಬಿಟ್ಟು ಸ್ಕಿಪ್ ಮಾಡಿ. ಜಸ್ಟ್ ಸಿಂಪಲ್ ಆಗಿದೆಯಲ್ಲ ಅದನ್ನೆಲ್ಲ ಪ್ರಾಕ್ಟೀಸ್ ಮಾಡಲಿ. ಮತ್ತೆ ಎಲ್ಲ ಇದೆಲ್ಲ ಇರುತ್ತೆ, ಏರಿಯಾ ಕಂಡುಹಿಡಿದು, ಪೆರಿಮೀಟರ್ ಕಂಡುಹಿಡಿದು, ಪೆರಿಮೀಟರ್ನ ಸುತ್ತಾಡುತ್ತೆ, ಅದೆಲ್ಲ ಚಾಪ್ಟರ್ ನಂಬರ್ 19, 20 ತುಂಬಾ ಈಸಿ ಇದೆ. ಅದು ಆ ಥರದ್ದೆಲ್ಲ 3ನೇ ಕ್ಲಾಸ್ ಮಕ್ಕಳು 4ನೇ ಕ್ಲಾಸ್ ಮಕ್ಕಳು ಪ್ರಾಕ್ಟೀಸ್ ಮಾಡ್ಬೋದು. ಇನ್ನೊಂದು ಗ್ರಾಫ್ ಇದೆ, ಡೇಟಾ ನೋಡ್ಕೊಂಡು, ಗ್ರಾಫ್ ನೋಡ್ಕೊಂಡೆ ಗೊತ್ತಾಗುತ್ತೆ ಮೈನಸ್ ಮಾಡೋದು, ಅಡಿಷನ್, ಜಸ್ಟ್ ಅಡಿಷನ್ ಸಬ್ಟ್ರಾಕ್ಷನ್ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಕೊಟ್ಟಿದೆ. ಅದನ್ನ ಬೇಕಾದ್ರೆ ಚಾಪ್ಟರ್ ನಂಬರ್ 20 ಬರುತ್ತೆ, ಅದನ್ನ ಪ್ರಾಕ್ಟೀಸ್ ಮಾಡ್ಬೋದು. 3ನೇ ಕ್ಲಾಸ್ ಮಾಡ್ಬೋದು, 4ನೇ ಕ್ಲಾಸ್ ಮಕ್ಕಳು ಪ್ರಾಕ್ಟೀಸ್ ಮಾಡ್ಬೋದು. ಊರು ಮತ್ತೆ ಡಿವಿಷನ್ ನೀಟಾಗಿ ಕಲ್ತಿರ್ಬೇಕು. ಡಿವಿಷನ್ ಮತ್ತೆ ಡಿವಿಸಿಬಿಲಿಟಿ ರೂಲ್ಸ್ 50 ಆಗಿದೆ. 50 ಮಾಡಲ್ ಪೇಪರ್ ಆಗಿದೆ. 50 ಮಾಡಲ್ ಪೇಪರ್ ಅಂದ್ರೆ ಟೀಚರ್ ಆಗ್ತಾರೆ, ಟೀಚ್ ಮಾಡ್ಬೋದು, ಪಾಠ ಮಾಡ್ಬೋದು. ಆ ಲೆವೆಲ್ 50 ಮಾಡಲ್ ಪೇಪರ್ ರೆಡಿ ಆಗುತ್ತೆ. 50 ಸರ್, ಅದು ಏನಾದರೂ ನಿಮ್ಮ ಹತ್ರ ಏನಾದರೂ ಆಲ್ರೆಡಿ ಮಾಡಿ ಇಟ್ಕೊಂಡು ಸುಮ್ಮನೆ ನಾವು ಹಿಂಗೆ ತಗೊಳ್ಳೋ ಥರ ಇದೆಯಾ ಅಥವಾ ಎಲ್ಲಾದರೂ ಇಲ್ಲ ಮಾಡಿಸಿಲ್ಲ ಮ್ಯಾಮ್. ಅದೇನು ಮಾಡಿದ್ದೀನಿ ಅಂದರೆ ಜಸ್ಟ್ ಮ್ಯಾಥ್ಸ್ ಒಂದು 20 ಮಾಡಿದ್ದೀನಿ. ಈಗ ರೆಡಿ ಮಾಡ್ತಾ ಇದ್ದೇನೆ, ಇನ್ನು ಮುಂದೆ ಕಂಪ್ಲೀಟ್ ಮಾಡಲ್ ಪೇಪರ್ ಥರ ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್ ರೆಡಿ ಮಾಡ್ತಾ ಇದ್ದೀನಿ. ಪ್ಯಾಸೇಜ್ ಎಲ್ಲ ಟ್ರಾನ್ಸ್ಲೇಟ್ ಮಾಡ್ಕೊಂಡು ರೆಡಿ ಮಾಡ್ತಾ ಇದ್ದೀನಿ. ಒಂದು 3 ಮಂತ್ಸ್ ಅಥವಾ 4 ಮಂತ್ಸ್ ಅಲ್ಲಿ ಪ್ಯಾಸೇಜ್ ರೆಡಿ ಆಗುತ್ತೆ. ಅಂದ್ರೆ ಬರೀ ಮ್ಯಾಥ್ಸ್ ಮಾತ್ರ, ಅದು PDF ನೋಟ್ಸ್ ಅವೈಲಬಿಲಿಟಿ, ಬರೀ ಮ್ಯಾಥ್ಸ್ ಮಾತ್ರ ಟೆಸ್ಟ್ ಕೊಡ್ಬೋದು. ಈಗ ಕೊಟ್ರೆ ನೆಕ್ಸ್ಟ್ ಬೇಕಾದ್ರೆ 80 ಮಾರ್ಕ್ಸ್ ಕಂಪ್ಲೀಟ್ ನವೋದಯ ಎಕ್ಸಾಮ್ ತರ ಟೆಸ್ಟ್ ಕೊಡ್ಬೋದು. ಒಂದು 3 to 4 ಮಂತ್ಸ್ ಆಗುತ್ತೆ. ಪ್ರತಿಯೊಂದು ಟ್ರಾನ್ಸ್ಲೇಟ್ ಮಾಡಿ ರೆಡಿ ಮಾಡ್ತಾ ಇರೋದ್ರಿಂದ ಅದು ಅಷ್ಟೊತ್ತಾಗುತ್ತೆ. ಮ್ಯಾಥ್ಸ್ ರೆಡಿ ಇದೆ ಈಗ. ಮ್ಯಾಥ್ಸ್ ರೆಡಿ ಇದೆ, ಅಲ್ಲೇ ಇದೆ, ಪ್ರತಿಯೊಂದು ವಿಡಿಯೋ ಕೆಳಗಡೆ ಇದೆ, ಡೌನ್ಲೋಡ್ ಮಾಡ್ಕೊಂಡು ಪ್ರಿಂಟ್ ತಗೋಬಿಡೋದು. ವಾಟ್ಸಪ್ ಅಲ್ಲಿ ಕಳಿಸಿದ್ದೀನಿ ನಾನು. ಇಲ್ಲ ಸರ್, ನನಗೆ ಯಾವುದು ಜಸ್ಟ್ ಇನ್ನೊಂದ್ಸಲ ಮೆಸೇಜ್ ಮಾಡಿ ನನಗೆ ಯಾ ಅಂದ್ಬಿಟ್ಟು ನಾನು ಇದು ಮಾಡಿ. ಓಕೆ ಸರ್. ಮತ್ತೆ ಪ್ರತಿದಿನ ಹೇಳಿದ್ರಲ್ಲ ಅವ್ರ ಪಕ್ಕದ ಮನೆ 4 ಗಂಟೆ ಓದ್ದ ಎದ್ದ ಅಂತ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಅಲ್ಲ ಕಂಪೇರ್ ಅಲ್ಲ, 4 ಗಂಟೆ ಅವಶ್ಯಕತೆ ಇಲ್ಲ. ನಾವು ಬೆಳಿಗ್ಗೆ 1.5 ಅವರ್, ಸಾಯಂಕಾಲ 1.5 ಅಷ್ಟು ಸಾರಿ. ಸ್ಕೂಲ್ ಸಿಲೆಬಸ್ ಆದಷ್ಟು ಕಡಿಮೆ ಮಾಡಿ, ಸ್ಕೂಲ್ದು ಅದು ಇದು ಇಲ್ಲ ಹೋಮ್ವರ್ಕ್ ಎಲ್ಲ ಕಡಿಮೆ ಮಾಡ್ಬಿಟ್ಟು ಬೆಳಿಗ್ಗೆ 1.5 ಗಂಟೆ, ಸಾಯಂಕಾಲ 1 ಗಂಟೆ ಪ್ರಾಕ್ಟೀಸ್ ಬೇಕಾದಷ್ಟು 1.5 ಗಂಟೆ. ಬೆಳಿಗ್ಗೆ 1.5 ಗಂಟೆ ಮ್ಯಾಥ್ಸ್ ಮಾಡಲಿ, ಸಾಯಂಕಾಲ 1.5 ಗಂಟೆ ಪ್ಯಾಸೇಜ್ ಮತ್ತೆ ಮೆಂಟಲ್ ಎಬಿಲಿಟಿ. ನಾವು ಒಂದೇ ದಿನ ಬೆಳಿಗ್ಗೆ ಸಾಯಂಕಾಲ ಎಲ್ಲ ಅದೇನಾದ್ರು 20 ಚಾಪ್ಟರ್ ಮುಗಿಸ್ಬೇಕು ಅಂತ ಕೂತ್ಕೊಂಡು ಮಾಡ್ಬಾರ್ದು. ಇವಾಗ ಪ್ರತಿದಿನ ಆ ಥರ ಲೆಕ್ಕ ಮಾಡ್ಲಿ ಮ್ಯಾಮ್. ಈಗ ಶುರುವಲ್ಲೇ ಇನ್ನೊಂದ್ಸಲ ಟೇಬಲ್ ಕಲ್ತ್ಕೊಳ್ಳಿ, ಸ್ಕ್ವೇರ್ ನಂಬರ್, ಕ್ಯೂಬ್ ನಂಬರ್, ಪ್ರೈಮ್ ನಂಬರ್ ಕಲ್ತಾದ್ಮೇಲೆ ಫಸ್ಟ್ ಚಾಪ್ಟರ್ ಇಂದ ಶುರುವಾಗ್ಲಿ. ಬೆಳಿಗ್ಗೆ 10 ಲೆಕ್ಕ, 10 ಮೇಲೆ ಫ್ರೀ ಆಗಿದ್ರು ಆಟ ಆಡಕ್ ಬಿಡಿ. ಆದ್ರೆ ಇದು ಮಾಡ್ಸೋಕೆ ಹೋಗ್ಬೇಕು, ಏನದು ಏನು 15 ನಿಮಿಷ ಮುಗಿಸ್ಬಿಟ್ಟಿದ್ಯಾ ಅಂದ್ಬಿಟ್ಟು ಪುನಃ ಇನ್ನೊಂದು 10 ಲೆಕ್ಕ ಕೊಡ್ಬೇಡಿ. 10 ಲೆಕ್ಕ ಅಂದ್ರೆ 10 ಲೆಕ್ಕ ಡಿಸಿಪ್ಲಿನ್ ಆಗಿ 10 ಲೆಕ್ಕ ಮಾಡ್ಕೊಳ್ಳಿ, ರಿವಿಷನ್ ಮಾಡ್ಕೊಳ್ಳಿ, ರೀಕಾಲ್ ಮಾಡ್ಕೊಳ್ಳಿ. ಮಾಡಿದ್ದು ರೀಕಾಲ್ ಮಾಡ್ಕೋಬೇಕು. ನವೋದಯದಲ್ಲಿ ಮೇನ್ ಥಿಂಗ್ ಅಂದ್ರೆ ಅದೊಂದು ಒಂದೊಂದು ಲೆಕ್ಕ ಒಂದೊಂದು ತರ ಇರುತ್ತೆ, ಒಂದಕ್ಕೊಂದು ಲಿಂಕ್ ಇರಲ್ಲ. ಅದು ಜಸ್ಟ್ ರೀಕಾಲ್ ಮಾಡ್ಬೇಕು. ಈ ತರ ಬಂದ್ರೆ ಈ ತರ ಮಾಡ್ಕೋಬೇಕು ಅಂದ್ಬಿಟ್ಟು ಜಸ್ಟ್ 2 ನಿಮಿಷ ಹಿಂದೆ ಹೇಳ್ತಾ ಇರೋದು. 2 ನಿಮಿಷ ಪ್ರೊಸೀಜರ್. ಈಗ ರೋಡ್ ನೋಡ್ಕೊ ಬಂದ್ರಲ್ಲ, ಕೇರ್ಪೇಟೆಯಿಂದ ಮಂಡ್ಯಕ್ಕೆ ಬಂದು, ಮಂಡ್ಯದಿಂದ ಇಲ್ಲಿ ಬಂದ್ರಲ್ಲ ಕೋಚಿಂಗ್ ಸೆಂಟರ್ಗೆ, ಆಯ್ತಾ? ಈಗ ಫಸ್ಟ್ ಟೈಮ್ ಅಂದ್ರೆ ನಿಮ್ಗೆ ಗೊತ್ತಾಗಲ್ಲ, ನೀವು ಒಂದು 2-3 ಸಲ ಬಂದ್ರೆ ಗೊತ್ತಾಗುತ್ತೆ. ಅಂದ್ರೆ 2-3 ಸಲ ಅಂದ್ರೆ 2-3 ಸಲ ಪ್ರಾಕ್ಟೀಸ್ ಮಾಡಬೇಕು. ಪ್ರತಿಯೊಂದು ಲೆಕ್ಕ ಪ್ರತಿಯೊಂದು ಡಿಫ್ರೆಂಟ್ ತರ ಇರುತ್ತೆ, ಡಿಫ್ರೆಂಟ್. ಸೊ ಅದೇ ತರ ಇಮ್ಯಾಜಿನ್ ಮಾಡ್ಕೊಂಡು
ಕಣ್ಣು ಮುಚ್ಕೊಂಡು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಂಡು ಈ ಥರ ಲೆಕ್ಕ ಬಂದರೆ ಈ ಥರ ಪ್ರಾಕ್ಟೀಸ್ ಮಾಡ್ಬೋದು ಅಂತ ಹೇಳಿ ಮಾಡಿದ್ರೆ 100% ಸಕ್ಸಸ್ ಆಗುತ್ತೆ. ತುಂಬ ಮಕ್ಕಳು ಇಡ್ಬೋದು ಇದ್ಲೇನೆ, ಸುಮ್ಮನೆ ಹೋಮ್ವರ್ಕ್ ಸ್ಕೂಲಲ್ಲಿ ಬರ್ಕೊಡ್ತಾರಲ್ಲ 5 ಲೆಕ್ಕ ಬರ್ಸ್ಬಿಟ್ಟು ಇನ್ನೊಂದು 5 ಲೆಕ್ಕ ನಂಬರ್ ಚೇಂಜ್ ಮಾಡ್ಕೊಡ್ತಾರಲ್ಲ, ಆ ಥರ ಅನ್ಕೋಬಿಡ್ತಾರೆ. ಮತ್ತೆ ಇಲ್ಲಿ ಬಂದದ್ದು ಜಸ್ಟ್ ಕಾಪಿ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಕೋಚಿಂಗ್ ಸೆಂಟ್ರಿಗೆ. ಆ ಥರ ಬಂದಾಗಲ್ಲ, ರೀಕಾಲ್ ಮಾಡ್ಕೋಬೇಕು, ಇಮ್ಯಾಜಿನ್ ಮಾಡ್ಕೋಬೇಕು, ಈ ಥರ ಬಂದರೆ ಈ ಥರ ಮಾಡ್ಬೋದು ಅಂತ ಅಂದ್ಕೊಂಡ್ರೆ ಇದಾಗುತ್ತೆ. ಬೆಳಿಗ್ಗೆ 10 ಲೆಕ್ಕ ಹಾಕೋದು ಇಷ್ಟ ಇಲ್ಲ. ಈಗ 4 ಇದೆ ಅಂದ್ರೆ ಬಿ ಇರ್ಬಹುದೇನೋ ಅನ್ಕೊಂಡಿಲ್ಲ, ಸಾಲ್ವ್ ಮಾಡ್ಬೇಕಲ್ಲಿ, ಸೊಲ್ಯೂಷನ್ ಮಾಡ್ಬಿಟ್ಟು ಹಾಕ್ಬೇಕು. ಅಲ್ಲಿ ಸರ್ ಯಾವ ತರ ಮಾರ್ಕ್ಸ್ ಕನ್ಸಿಡರ್ ಮಾಡ್ತಾರೆ? ಸೊಲ್ಯೂಷನ್ ಸರ್ಕಲ್ ಮಾಡೋದು, ಸರ್ಕಲ್ ಮಾಡ್ಬಿಟ್ಟಿದ್ದು ಆ ಥರ ಮಾಡೋದು. ಬೆಳಿಗ್ಗೆ 1.5 hours ಅಲ್ಲಿ 10 ಪ್ರಾಬ್ಲಮ್ ಮಾಡೋದು, ಜಸ್ಟ್ ರೀಕಾಲ್ ಮಾಡ್ಕೊಳ್ಳೋದು. ಸಾಯಂಕಾಲ ಮೆಂಟಲ್ ಎಬಿಲಿಟಿ ಮತ್ತೆ ಪ್ಯಾಸೇಜ್. ಮೆಂಟಲ್ ಎಬಿಲಿಟಿ ಒಂದು 20 ಕ್ವಶನ್ಸ್ ಇದೆ, ಟೋಟಲ್ 40 ಕ್ವಶನ್ಸ್ ಇದೆ. 20 ಕ್ವಶನ್ ಇರಲಿ, ಅದ್ರ ಜೊತೆಗೆ 2 ಪ್ಯಾಸೇಜ್ ಸಾಕಾಗುತ್ತೆ. ಇನಿಷಿಯಲಿ ಬೋರ್ ಆಗಬಾರ್ದು ಮಕ್ಕಳಿಗೆ. 2 ಪ್ಯಾಸೇಜ್ 20 ಮೆಂಟಲ್ ಎಬಿಲಿಟಿ ಕ್ವಶನ್. ಟ್ಯಾಬ್ಲೆಟ್ ತರ ಸೇಮ್ ಟ್ಯಾಬ್ಲೆಟ್ ತರ ತಗೊಳ್ಳೋದು. 2 ಪ್ಯಾಸೇಜ್ 20 ಮೆಂಟಲ್ ಎಬಿಲಿಟಿ ಕ್ವಶನ್ ಸಾಯಂಕಾಲ. ಯಾಕಂದ್ರೆ ಸಾಯಂಕಾಲ ಏನಕ್ಕೆ ಅದು ಅಂತ ಹೇಳ್ತಾರೆ, ಮಕ್ಕಳು ಸ್ಕೂಲ್ಗೆ ಹೋಗಿರ್ತಾರೆ, ಟೈರ್ಡ್ ಆಗಿ ಬಂದಿರ್ತಾರೆ, ಅಷ್ಟೊಂದು ಇದಿರಲ್ಲ ಅವ್ರಿಗೆ, ಇಂಟ್ರೆಸ್ಟ್ ಕಾನ್ಸಂಟ್ರೇಷನ್ ಇರಲ್ಲ. ಸೊ ಆ ಥರ ಮಾಡಿ. ಇನ್ನು ಅದು ಇಂಪ್ರೂವ್ ಆಗಬೇಕು ಅಂದ್ರೆ ಏನು ಮಾಡಿ, ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಸ್ನ್ಯಾಕ್ಸ್ ಕೊಟ್ಟು, ಬಿಸಿ ಏನೋ ಸ್ನ್ಯಾಕ್ಸ್ ಕೊಟ್ಟು ಒಂದು 20 ನಿಮಿಷ ನಾನು ನಿದ್ದೆ ಮಾಡಿದ್ವಿ. ನಿದ್ದೆ ಅಂದ್ರೆ ಅದೆಲ್ಲ ಈ ಯುರೋಪಿಯನ್ ಕಂಟ್ರೀಸ್ ಅಲ್ಲಿ ಮಾಡ್ತಾರೆ, ಅಮೆರಿಕಲ್ಲ ಒಂಥರ ರಿಚುವಲ್ ಥರ. ಕರ್ಟನ್ ಎಲ್ಲ ಕ್ಲೋಸ್ ಮಾಡಿ, ಯಾವ ಹೊರಗಡೆ ಏನೋ ಸೌಂಡ್ ಬಂದಂಗೆ ಕಿಟಕಿ ಎಲ್ಲ ಕ್ಲೋಸ್ ಮಾಡಿ, ಕಣ್ಣಿಗೆ ಅದು ಏರೋಪ್ಲೇನ್ ಹೋಗ್ಬೇಕಾದ್ರೆ ಇಟ್ಕೊಟ್ಟಿರ್ತಾರೆ ಐ ಮಾಸ್ಕ್ ಅಂತ ಬರ್ತದೆ, ಅದು ಹಾಕೊಂಡು ಅಥವಾ ಯಾವ್ದಾರು ಒಂದು ಬಟ್ಟೆ ಕಟ್ಕೊಂಡು ಬಂದು ಒಂದು 20 ನಿಮಿಷ ಅದೊಂದು ಸ್ವಲ್ಪ ಫಾಲೋ ಮಾಡೋದು. ಮೈಂಡ್ ನಮ್ಮದೇ ಫ್ರೆಶ್ ಆಗುತ್ತೆ. ಸೇಮ್ ಮೊಬೈಲ್ ರೀಚಾರ್ಜ್ ಆಗುತ್ತಲ್ಲ ಆ ಥರ ನಮ್ಮ ಮೈಂಡ್ ರೀಚಾರ್ಜ್ ಆಗುತ್ತೆ. ಸೊ ಕೂತ್ಕೊಂಡು ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ ನಿದ್ದೆ ಮಾಡೋದ್ರಿಂದ. ಆ್ಯಕ್ಚುಲಿ ಅದಕ್ಕೆ ಬೇರೆ ಬೇರೆ ಟೈಮ್ ಟೇಬಲ್ ಇದೆ, ಅದೇನು ಬೇಕಾಗಿಲ್ಲ. ಸದ್ಯಕ್ಕೆ ಇಷ್ಟು ಮಾಡೋದು 4 ಗಂಟೆ ಅಂತೂ ದಯವಿಟ್ಟು ಹೇಳ್ಸಬೇಕು. 5 ಗಂಟೆ ಮೇಲೆ 5 ಗಂಟೆ ಮೇಲೆ 5 ಗಂಟೆ ಸ್ಕೂಲ್ ಟೈಮಿಂಗ್ಸ್ ಎಲ್ಲ ನೋಡ್ಕೊಂಡು 1.5 hour ಫಿಟ್ ಆಗ್ಬೇಕು ಅವ್ರಿಗೆ. ಅವ್ರಿಗೇನು 90 ಮಿನಿಟ್ಸ್ ಆ ಕಡೆ ಈ ಕಡೆ ಡಿಸ್ಟರ್ಬ್ ಆಗೋದು, ಆ ರೀತಿ 5 ಗಂಟೆ ಮೇಲ್ಗಡೆ ಯಾವ್ದು ಬೆಸ್ಟ್ ಇದೆ ಆ ಥರ ಇದು ಮಾಡಿ. ನಿಮ್ಗೇನಾದ್ರು ಕೇಳೋದಿದೆಯಾ? ನರ್ವಸ್ ಆಗ್ತಾ ಇದೆಯಾ? ಟೆನ್ಷನ್ ಆಗ್ತಾ ಇದೆಯಾ? ಆ ಕಡೆ ಒಬ್ರು ಈ ಕಡೆ ಒಬ್ರು ಇಟ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂತ, ಟಾರ್ಚರ್ ಕೊಡ್ತಾ ಇದ್ದಾರೆ ಅಂತ ತಲೆ ಕೆಡಿಸ್ಕೊಬೇಡಿ. ಬೇಡ, ನಾನು ಫೋನಲ್ಲಿ ಮಾತಾಡ್ತೀನಿ ಅಂತ ಹೇಳಿದೆ ಸರ್. ಫೋನಲ್ಲಿ ಏನು ಮಾತಾಡೋದಿಲ್ಲ, ನಾನೇ ಒಂದ್ಸರಿ ನೋಡ್ಬೇಕು ಸರ್ನ ಅಂತ ಅವನೇ ಎಕ್ಸೈಟ್. ಜಸ್ಟ್ ನೋಡಿ, ಅದು ಗೊತ್ತಾಗ್ಲಿಲ್ಲ ಅಂದ್ರೆ ಫೋಟೋ ತೆಗೆದ್ಬಿಟ್ಟು ವಾಟ್ಸಪ್ ಮಾಡಿ, ಆಯಿತಾ? ನಾನು ಸ್ವಲ್ಪ ಟೈಮ್ ತೊಗೊಳ್ತೀನಿ, ಸ್ವಲ್ಪ ಟೈಮ್ ತೊಗೊಂಡು ವಿಡಿಯೋ ಸೊಲ್ಯೂಷನ್ ಸೆಂಡ್ ಮಾಡ್ತೀನಿ. ಯಾವುದಕ್ಕೆ ಎದುರ್ಕೋಬಾರ್ದು. ಸಣ್ಣ ಪುಟ್ಟದ್ದು ಗೊತ್ತಾಗಲಿಲ್ಲ ಅಂದರೆ ಬೇಕಾದ್ರೆ ಇದನ್ನು ಮಾಡಿ ಮಾಡ್ತೀರಾ. ಬೇರೆ ಏನಾದ್ರು ಡೌಟ್ ಇದೆಯಾ? ಟೆನ್ಷನ್ ಏನಿಲ್ಲ, ಆಯಿತಾ? ಇದು ನವೋದಯ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಂಡು ಸೈನಿಕ್ ಬಗ್ಗೆ ಇದು ಮಾಡಿ. 2 ವರ್ಷ ಇರುತ್ತೆ ಕೋಚಿಂಗ್. ಸರ್ ಅದೊಂದು ಅಪ್ಲೋಡ್ ಎಲ್ಲ ಇರೋದು, ಇದು ಸಾರಿ DD ಎಲ್ಲದ್ರದ್ದು ಪ್ರೊಸೀಜರ್ ಯಾವ ಥರ ಇರುತ್ತೆ? ಅದು ಯಾವ ಮಂತಲ್ಲಿ ಇದು ಮಾಡಬೇಕು ಸರ್? ಅದೆಲ್ಲ ಸಾಮಾನ್ಯವಾಗಿ ಸ್ಕೂಲಲ್ಲಿ ಎಲ್ಲ ಮಕ್ಕಳು ಗೊತ್ತಾಗುತ್ತೆ ನಾನು ನವೋದಯ ಅಪ್ಲೈ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು. ಮತ್ತು ನಮ್ಮದು ಆನ್ಲೈನ್ ಬಂದ ತಕ್ಷಣ ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಗೊತ್ತಾಗುತ್ತೆ ನಮಗೆ. ಜನರಲ್ ಗೊತ್ತಾಗುತ್ತೆ. ಆಗಸ್ಟ್ ಸೆಪ್ಟೆಂಬರ್ ಆ ತಿಂಗಳಲ್ಲಿ ಇದು ಮಾಡ್ತಾರೆ. ಸೇಮ್ ನವೋದಯ ಎಕ್ಸಾಮ್ನು ಇದು ಮಾಡ್ತಾರೆ, ಅಪ್ಲಿಕೇಶನ್ ಆಗಿಕ್ಕೆ ಸೈನಿಕ್ ಮಾಡ್ತಾರೆ. ಆ ಮೊರಾರ್ಜಿ ಅವಾಯ್ಡ್ ಮಾಡಿ, ಆದರ್ಶ ಅವಾಯ್ಡ್ ಮಾಡಿ, ಅದು ಟಚ್ ಮಾಡೋಕ್ಕೆ ಹೋಗ್ಬಿಡಿ. ಏನು ಕೇಳ್ತಾ ಇದ್ದೀನಿ ಎಲ್ಲ ಪೇರೆಂಟ್, ಇದೇನೇನು ಮೊರಾರ್ಜಿ ಸ್ಕೂಲ್ ಇಷ್ಟೊಂದು ಕಂಡಮ್ ಮಾಡ್ತಾ ಇದ್ದಾರೆ, ಆದರ್ಶ ಇಷ್ಟೊಂದು ಕಂಡಮ್ ಮಾಡ್ತಾ ಇದ್ದಾರೆ ಅಂದರೆ ಕ್ವಾಲಿಟಿ ಎಜುಕೇಷನ್ ಅಷ್ಟರಲ್ಲಿ ಇರೋದು. ನಾನು ಸುಮಾರು ಒಂದು 27 ಸ್ಕೂಲ್ ವಿಸಿಟ್ ಮಾಡಿದ್ದೀನಿ, ಎಲ್ಲ ಮೊರಾರ್ಜಿ ಸ್ಕೂಲೆಲ್ಲ. ಗೌರ್ಮೆಂಟ್ ಸ್ಕೂಲ್ ಒಂದು 100 ಮೇಲೆ ವಿಸಿಟ್ ಮಾಡಿದ್ದೀನಿ. ಸೊ ಅದ್ರ ಬೇಸಿಸ್ ಮೇಲೆ ಹೇಳ್ತಾ ಇದ್ದೀನಿ, ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ನೋಡ್ಕೊಂಡು ಹೇಳ್ತಾ ಇದ್ದೀನಿ, ಸುಮ್ಮನೆ ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಸೈನಿಕ್ ಸ್ಕೂಲ್ ಏನಕ್ಕೆ ಅಂದರೆ, ಸೈನಿಕ್ ಸ್ಕೂಲಲ್ಲಿ ಜನರಲ್ ನಾಲೆಡ್ಜ್ ಇರುತ್ತೆ, ಜನರಲ್ ನಾಲೆಡ್ಜ್ ಮತ್ತು ಲ್ಯಾಂಗ್ವೇಜ್ ಇರುತ್ತೆ, ಆಯಿತಾ? ಜನರಲ್ ನಾಲೆಡ್ಜು ಮತ್ತು ಲ್ಯಾಂಗ್ವೇಜ್ ಇರುತ್ತೆ, ಮತ್ತು ಮೆಂಟಲ್ ಎಬಿಲಿಟಿದು ಹೈಯರ್ ವರ್ಷನ್ ಇರುತ್ತೆ. ಸೊ ಸೈನಿಕ್ ಸ್ಕೂಲ್ಗೆ ಏನೋ ರೆಡಿ ಆದರೆ ಮೊರಾರ್ಜಿ ಸ್ಕೂಲಲ್ಲಿ ಇರ್ತಲ್ಲ ಲ್ಯಾಂಗ್ವೇಜು ಮತ್ತು ಜನರಲ್ ನಾಲೆಡ್ಜ್ ಇದೆಲ್ಲ ಕವರ್ ಆಗೋಗುತ್ತೆ. ಅದಕ್ಕಿಂತ ಹೇಳ್ಬೇಕು ಅಂದರೆ ಒಂದು 10 times ಅಷ್ಟೇ ಕವರ್ ಆಗಿರುತ್ತೆ. ಮೊರಾರ್ಜಿ ಸ್ಕೂಲ್ ಸಿಲೆಬಸ್ ಜನರಲ್ ನಾಲೆಡ್ಜು ಅಥವಾ ಆದರ್ಶ ಸ್ಕೂಲ್ ಸಿಲೆಬಸ್ ಇದೆಯಲ್ಲ, ಅದು 10 times ಕವರ್ ಆಗುತ್ತೆ ಸೈನ್ಸ್ ಸ್ಕೂಲಲ್ಲಿ. ಅದಕ್ಕೆ ಯಾವಾಗಲೂ ಹಿಮಾಲಯ ಪರ್ವತಕ್ಕೆ ಟಾರ್ಗೆಟ್ ಮಾಡಿ. ಹಿಮಾಲಯ ಪರ್ವತಕ್ಕೆ ಟಾರ್ಗೆಟ್ ಮಾಡಿದ್ರೆ ಈ ಚಾಮುಂಡಿ ಬೆಟ್ಟ, ನಂದಿ ಬೆಟ್ಟ ಎಲ್ಲ ತಿಳ್ಕೊಂಡು ಹೊಟ್ಟೋಗ್ಬೋದು. ನಾವು ಮೊದಲೇ ಏನಾರ ಚಾಮುಂಡಿ ಬೆಟ್ಟ ಅಂತ ಕೂತ್ಕೊಂಡ್ರೆ ಅದೆಲ್ಲ ಚಾಮುಂಡಿ ಬೆಟ್ಟ ಹತ್ಬೇಕಾದ್ರೆ ಮಧ್ಯೆ ಎಲ್ಲ ನಂದಿ ಸಿಗುತ್ತಲ್ಲ, ಅಲ್ಲೋ ಕೂತ್ಕೊಬಿಟ್ರಿ ಸುಸ್ತಾಗಿ. ಹಿಮಾಲಯ ಟಾರ್ಗೆಟ್ ಮಾಡಿದ್ರೆ ಇದೆಲ್ಲ ಇದು ಚಾಮುಂಡಿ ಬೆಟ್ಟ, ನಂದಿ ಬೆಟ್ಟ, ಕುಮಾರ ಪರ್ವತ ಎಲ್ಲ ತಿಳ್ಕೊಂಡು ಹೊಟ್ಟೋಗ್ಬೋದು. ಸೊ ಸೈನಿಕ್ಸ್ಗೆ ಟಾರ್ಗೆಟ್ ಮಾಡಿ ನವೋದಯದೆಲ್ಲ ಆಟೋಮೆಟಿಕ್ಕಾಗಿ ಪಾಸ್ ಆಗುತ್ತೆ. ಇನ್ನೇನು ಕೇಳೋದಿದ್ದೀವಿ ಮ್ಯಾಮ್? ನೀವು ಕೇಳಬೇಕು ಕ್ವಶನ್. ಈಗ ಎದ್ದು ಮಾತಾಡು. ಹೇಳಿ, ಏನಿದೆ? ಏನು ಕೇಳ್ತಿದ್ದಲ್ಲ ನನ್ನ? ಇಷ್ಟೊಂದು ಎದುರ್ಕೊಂಡು ಟೀಚರ್ ಅಲ್ಲಪ್ಪ ನಾನು, ಸ್ಕೂಲ್ ಮೇಸ್ಟ್ರ್ ಅಲ್ಲ. ಫ್ರೆಂಡ್ ಅಂತ ಇದ್ಕೊಳ್ಳಿ, ಸ್ಕೂಲ್ ಮೇಸ್ಟ್ರ್ ಥರ ಕಾಣಿಸ್ತಾ ಇದ್ದೀರ ಇಟ್ಕೊಂಡು. ಹೇಳಿ, ಏನಿದ್ರು ಕೇಳಿ, ಹೇಳ್ತೀನಿ. ಯಾವ ಥರ ಎದುರ್ಕೋಬಾರ್ದು. ಯಾರಿದ್ದಾರೆ ಇಲ್ಲಿ ಎದುರ್ಕೊಳ್ಳೋಕ್ಕೆ? ಅಲ್ಲಿ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ, ನಾನಿದ್ದೆ. ನನ್ನ ಮುಖ ನೋಡ್ಕೊಂಡು ಮಾತಾಡಿ. ಕೇಳು. ಅಲ್ಲಿ ತನಕ ಇಲ್ಲಿ ತನಕ ಏನಕ್ಕೆ ಬಂದ್ರಿ? ವಿಡಿಯೋ ನೋಡಿದ್ರೆ ಗೊತ್ತಾಗ್ತಾ ಇತ್ತಲ್ಲ. ನವೋದಯ ಪಾಸ್ ಮಾಡಬೇಕಾ? ಓಕೆ, ಪಾಸ್ ಮಾಡಲೇಬೇಕು ಅಂತೇನಿಲ್ಲ.
ನವೋದಯ ಎಕ್ಸಾಮ್ ಅಟೆಂಡ್ ಮಾಡ್ತೀನಿ, ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತೀನಿ. ಯಾರಿಗೂ ಆ ಥರ ಹೇಳಕ್ಕೆ ಹೋಗ್ಬಿಡಿ ಪಾಸ್ ಮಾಡೇ ಮಾಡ್ತೀನಿ ಅಂತ, ಆಯಿತಾ? ಮ್ಯಾಕ್ಸಿಮಮ್ ಸ್ಕೋರ್ ಮಾಡ್ತೀನಿ, ಆಯಿತಾ? ಆ ಥರ ಹೇಳ್ಬೇಕು. ಅದು ಹೆಂಗೆ ಗೊತ್ತಾ? ಫಸ್ಟ್ ಟೆಸ್ಟ್ ಕೊಡ್ತಾರೆ 80 ಮಾರ್ಕ್ಸ್ ಕ್ವಶನ್ನು, ಆಯಿತಾ? ಈಗ ಪೇರೆಂಟ್ ಚಾಪ್ಟರ್ ವೈಸ್ ಟೆಸ್ಟ್ ಕೊಡ್ತಾರೆ. ಒಂದು 15 ಕ್ವಶನ್ ಇರುತ್ತೆ, 15 ಕ್ವಶನ್ಗೆ 10 ಮಾಡಿರ್ತೀರ, ಆಯಿತಾ? ನೆಕ್ಸ್ಟ್ ಟೆಸ್ಟಲ್ಲಿ ಕೊಟ್ಟಾಗ 11 ಬರಬೇಕು, 15 ಕ್ವಶನ್ಗೆ 11. ನೆಕ್ಸ್ಟ್ ಕೊಟ್ಟಾಗ 13 ಬರಬೇಕು, ನೆಕ್ಸ್ಟ್ ಕೊಟ್ಟಾಗ 14 ಬರಬೇಕು, ಆಯಿತಾ? ನೆಕ್ಸ್ಟ್ ಔಟ್ ಆಫ್ ತೆಗಿಬೇಕು, ಆ ಥರ ಮಾಡಿ. ನೆಕ್ಸ್ಟ್ 80 ಮಾರ್ಕ್ಸ್ ಟೆಸ್ಟ್ ಕೊಡ್ತಾರಲ್ಲ, ಫಸ್ಟ್ ಸಾಮಾನ್ಯವಾಗಿ ಎಲ್ಲರದ್ದು ಎಷ್ಟು ಬರುತ್ತೆ ಅಂತ 50, 55 ಆ ರೇಂಜಲ್ಲಿ ಬರ್ತದೆ. 50ರಿಂದ 60 ಒಳಗಡೆ ಆಸಿಲೇಟ್ ಆಗ್ತಾ ಇರುತ್ತೆ ಅಲ್ಲ. ಆಲ್ಮೋಸ್ಟ್ ಅಂಥ ಇಂಟೆಲಿಜೆಂಟ್ ಆಗಿರಲಿ, ಎಂಥ ದಡ್ಡರೇ ಆಗಿರಲಿ, 50ರಿಂದ 60 ಒಳಗಡೆ ಆಸಿಲೇಟ್ ಆಗ್ತಾ ಇರುತ್ತೆ 80 ಕ್ವಶನ್ಗೆ. ನೆಕ್ಸ್ಟ್ ಟೆಸ್ಟ್ ಕೊಟ್ಟಾಗ ಮಕ್ಳು ಇಂಪ್ರೂವ್ ಆಗಿರಬೇಕು, 50 ಇದ್ದದ್ದು 55 ಆಗಿರಬೇಕು. ನೆಕ್ಸ್ಟ್ ಕೊಟ್ಟಾಗ 55 ಇದ್ದದ್ದು 56, 57, 58, 59. ಹಂಗೆ ಒಂದು 5-6 ಟೆಸ್ಟ್ ಕೊಟ್ಟಾಗ 60 ಕ್ರಾಸ್ ಆಗಿರಬೇಕು, ಆಯಿತಾ? ಹಂಗೆ ಒಂದು 15 ಟೆಸ್ಟ್ ಕೊಟ್ಟಾಗ ಹೋಗಿ 70 ಆಸುಪಾಸಲ್ಲಿ ಬಂದು ನಿಂತಿರ್ಬೇಕು. ಹಿಂಗೆ ನಿಮಗೆ ಲೀನಿಯರ್ ಕರ್ವ್ ಹಿಂಗೆ ಕಾಣಿಸ್ತಾ ಇರುತ್ತೆ, ನನ್ನ ಮಕ್ಕಳು ಪಾಸ್ ಆಗ್ತಾರಾ ಇಲ್ವಾ, ಎಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಅಂದ್ಬಿಟ್ಟು ಹಿಂಗೆ ಕರ್ವ್ ಕಾಣಿಸ್ತಾ ಇರುತ್ತೆ ನಿಮಗೆ. ಜಸ್ಟ್ ಅದೆಲ್ಲ ಪ್ರತಿ ಸಲ ಟೆಸ್ಟ್ ಕೊಡ್ತಿರಲ್ಲ, ಅದನ್ನೆಲ್ಲ ಇಟ್ಕೊಂಡು ಇದು ಮಾಡಿ ಗ್ರಾಫ್ ಹಾಕಿ, ಅಲ್ಲೇ ಗೊತ್ತಾಗುತ್ತೆ ಮಕ್ಕಳದಲ್ಲಿ. ಹಿಂಗೆ 60ರಿಂದ ಹೋಗಿ 75, 76, 77. ಕೆಲವೊಂದು ಮಕ್ಳು ಏನು ಮಾಡ್ತಾರೆ 73, 74 ಎಷ್ಟೇ ಕೊಡಿ ನೀವು ಟೆಸ್ಟ್, 73, 74 ಇನ್ನು ಸ್ವಲ್ಪ 77, 78 ಹಿಂಗೆ ಇದು ಮಾಡ್ತಾ ಇದ್ದಾರೆ. 100 ಟೆಸ್ಟ್ ಕೊಟ್ಟರು ಅಲ್ಲಿ ಹೋಗಿ ಇದ್ಕೊಬಿಟ್ಟಿರ್ತಾರೆ ಅಂದರೆ ಅವ್ರ ಕೆಪಾಸಿಟಿ ಅಷ್ಟೇ ಅಂತ. ಅವ್ರ ಕೆಪಾಸಿಟಿ ಅಂದರೆ ಅವ್ರದ್ದು ಏನು ಹೇಳ್ಬೋದು, IQ ಲೆವೆಲ್ ಅಷ್ಟೇ ಅಂತ ಹೇಳ್ಬೋದು. ಸೊ ಅಲ್ಲಿ ಅರ್ಥ ಮಾಡ್ಕೋಬೇಕು ನಾವು, ಅಲ್ಲಿ ಮಕ್ಕಳನ್ನ ಅರ್ಥ ಮಾಡ್ಕೊಂಡು ನಾವು ಸ್ಟಾಪ್ ಮಾಡಬೇಕು. ಸುಮ್ಮನೆ ಹೊಡಿಯೋದು ಬಡಿಯೋದು ಆ ಥರ ಏನು ಮಾಡ್ಕೋಬಾರ್ದು. ಅವ್ರದ್ದು ಏನಂತಾರೆ ಅದು, ಒಬ್ಬೊಬ್ರು ಒಂದೊಂದು ಫೀಲ್ಡಲ್ಲಿ ಇಂಟ್ರೆಸ್ಟ್ ಇರುತ್ತೆ. ಓದೋದ್ರಲ್ಲಿ ಒಬ್ರಿಗೆ ಅಂದರೆ ಆಟ ಆಡೋದ್ರಲ್ಲಿ ಇನ್ನೊಂದು, ಸ್ಪೋರ್ಟ್ಸು, ಸ್ವಿಮ್ಮಿಂಗು, ಮತ್ತು ಇನ್ಯಾವುದೋ ಜರ್ನಲಿಸಮ್ ಆ ಥರ ಇಂಟ್ರೆಸ್ಟ್ ಇರುತ್ತೆ. ಸೊ ನೀವು ಅದನ್ನು ಅರ್ಥ ಮಾಡ್ಕೊಂಡು ನೀವು ಸ್ಟಾಪ್ ಮಾಡಬೇಕು. ಯಾವುದೋ ಫೋರ್ಸ್ಫುಲ್ಲಾಗಿ ಇದು ಮಾಡೋಕೆ ಹೋಗ್ಬಾರ್ದು. ಹೊಡಿಯೋದು ಬೆದರಿಸೋದು, ಏನಕ್ಕೆ ಇದಕ್ಕಿಂತ ಜಾಸ್ತಿ ಮಾರ್ಕ್ಸ್ ಬರ್ತಾ ಇಲ್ಲ ಅಂದ್ಬಿಟ್ಟು ಆ ಥರ ಮಾಡೋಕೆ ಹೋಗ್ಬಾರ್ದು. ಜಸ್ಟ್ ಅಬ್ಸರ್ವ್ ಮಾಡಿ ಮ್ಯಾಮ್, ಲೀನಿಯರ್ ಹಿಂಗೆ ಗ್ರಾಫ್ ಹೋಗ್ತಾ ಇದೆ. 60, 65, 66, 67, 68, 70, 73, 74, 75 ಅಲ್ಲಿ ಹೋಗಿ ಆಸಿಲೇಟ್ ಆಗ್ತಾ ಇರುತ್ತೆ. 75, 76 ಒಂದು ಪ್ಲಸ್ ಆರ್ ಮೈನಸ್ 2 ಮಾರ್ಕ್ಸ್ ಆಸಿಲೇಟ್ ಆಗ್ತಾ ಇದೆ. ಸೊ ಅವ್ರದ್ದು ಇಂಟೆಲಿಜೆನ್ಸ್ ಲೆವೆಲ್, ಅವ್ರ ಕೆಪಾಸಿಟಿ ಅಷ್ಟೇ ಅಂತ ಹೇಳ್ಬಿಟ್ಟು, ಏನೋ ಸಣ್ಣ ಪುಟ್ಟ ಏನಾರು ಅಡಿಷನ್ ಏನಾರ ಕರೆಕ್ಷನ್ ಇದ್ದರೆ ಹೆಲ್ಪ್ ಮಾಡಿ ಫೋರ್ಸ್ ಮಾಡಕ್ಕೆ ಹೋಗ್ಬೇಡಿ. ಅವರು ರೀಕಾಲ್ ಮಾಡ್ಕೊಳ್ಳೋದು ಜಸ್ಟ್, ಆಯ್ತಾ? ಹಿಂಗೆ ಪಾಠ ಮಾಡ್ತಿರಲ್ಲ, ಹಿಂಗೆ ಕೂತ್ಕೊಂಡು ಬರೀತಾ ಇರ್ತಿರಲ್ಲ, ಹೀಗೆ ಟೇಬಲ್ ಮೇಲೆ ಕೂತ್ಕೊಂಡು ಹೋಗ್ತಾ ಇರ್ತೀರ, ಯಾವುದೋ ಒಂದು ಕ್ವಶನ್ ಸಾಲ್ವ್ ಮಾಡ್ತೀರಾ, ಆಯಿತಾ? ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಆಗೇನು ಮಾಡಬೇಕು ಗೊತ್ತಾ, ಹಿಂಗೆ ಈ ಥರ ಮಲಿಕೊಂಡು 2 ನಿಮಿಷ ರೀಕಾಲ್ ಮಾಡ್ಕೊಳ್ಳೋದು. ಬೇರೆಯವ್ರಿಗೆ ಪ್ರಪಂಚಕ್ಕೆ ನೀವು ಮಲಗಿದ್ದೀನಿ ಅಂತ ಅನ್ಕೋಬೋದು, ನೀವು ಆ ಥರ ಕಳಿಸ್ಬೋದು. ಈ ಕ್ವಶನ್ ಬರುತ್ತೆ, ಅದನ್ನು ಈ ಥರ ಅನ್ಕೊಂಡು ರೀಕಾಲ್ ಮಾಡಿ ಬೆರಳಲ್ಲಿ ಹಿಂಗೆ ಈ ಥರ ಬರೆಯೋದು, ಇದ್ರ ಮೇಲೆ ಬರೆಯೋದು, ಆಯಿತಾ? ಅಕಸ್ಮಾತ್ ಬೈಕಲ್ಲಿ ಹೋಗ್ತಾ ಇದ್ರೆ, ಇನ್ಯಾವುದಲ್ಲಿ ಹೋಗ್ತಾ ಇದ್ರೆ ಹಿಂಗೆ ಬರ್ಕೊಂಡು ಗಾಳಿಲೇ ಬರ್ಕೊಂಡು ಇದು ಮಾಡಿ ರೀಕಾಲ್ ಮಾಡ್ಕೊಂಡು ಈ ಥರ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡಿ. ಸೊ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ. ಪದೇ ನೋಡ್ತಾ ಇದ್ರಲ್ಲ ಅದು ಬರೋದು. ಈಗ ಹೇಳಿದ್ಮೇಲೆ ಕೇರ್ಪೇಟೆಯಿಂದಿಲ್ಲ, ಈಗ ಫಸ್ಟ್ ಟೈಮ್ ಬಂದರೆ ಬರೋಲ್ಲ. ನೀವು ಒಂದು 3 ಸಲ ಕರ್ಕೊಬಂದು ನೀವು ಇಮ್ಯಾಜಿನ್ ಮಾಡ್ಕೊಂಡ್ರೆ ಮಂಡ್ಯ ಅಲ್ಲ ಕೇರ್ಪೇಟೆಯಿಂದ ಇರೋದು ಇದು ಮಂಡ್ಯ, ನನಗೆ ಗೊತ್ತಿಲ್ಲ ಅದು ಕೇರ್ಪೇಟೆಯಿಂದ ಚಿನ್ಕುರಳಿ, ಪಾಂಡುಪುರ, ಮಂಡ್ಯದಿಂದ ಇಲ್ಲಿ ಗೊತ್ತು. ಈ ಥರ ಇಮ್ಯಾಜಿನ್ ಮಾಡ್ಕೊಂಡು ಬಂದರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಅಷ್ಟೇ ಮ್ಯಾಥ್ಸ್. ಭಾರಿ ಸ್ಪೀಡ್ ಇದ್ದಾನೆ ಸರ್ ಇವನು. ಸೇಮ್ ಅದೇನೆ, ಯಾವ್ದಾರ ಮೂವಿ ತೋರಿಸಿ ಮಕ್ಕಳಿಗೆ ಹೆಂಗೆ ಒಂದೇ ಸಲ ನೋಡಿರೋದು, ಹೆಂಗೆ ಹಾಡು ಹೇಳ್ತಾ ಇರ್ತಾರೆ, ಡೈಲಾಗ್ ಹೊಡಿತಾ ಇರ್ತಾರೆ, ಯಾಕಂದ್ರೆ ಇಂಟ್ರೆಸ್ಟ್ ಇರುತ್ತೆ. ಮ್ಯಾಥ್ಸು ಹಂಗೇನೆ ಮೂವಿ ಥರ ಇರಬೇಕು, ಆಯ್ತಾ? ಪ್ರಾಕ್ಟೀಸ್ ಮಾಡ್ತೀರಾ? ಬೇರೆ ಏನಾರ ಇದ್ರೆ ಕೇಳಬೇಕಪ್ಪ. ಮೊನ್ನೆಯಿಂದ ಎಲ್ಲ ಕಪ್ಪ ಜಸ್ಟ್ ರೀಕಾಲ್ ಮಾಡಿ. ಕಾರಿಂದ ಬಂದ್ರಲ್ಲಪ್ಪ, ಜಸ್ಟ್ ರೀಕಾಲ್ ಮಾಡ್ರಿ. ಎಲ್ಲ ಸಿಂಗಲ್ ಲೈನ್ ಮಾಡ್ಕೊಳ್ಳಿ, 2, 4, 8, 2, 4, 6, 8 ಅಂತ. ಪ್ರೈಮ್ ನಂಬರ್ ಅಷ್ಟೇ ನಾನು ಹೇಳಿದ್ದೀನಿ ವಿಡಿಯೋ ನಂಬರಲ್ಲಿ, ಅದು ಪ್ರೈಮ್ ನಂಬರ್ ಅಲ್ಲ, ಸ್ಕ್ವೇರ್ ನಂಬರ್ ಕಿಲ್ನ 2, 4, 8, 3, 9, 27, 4, 16, 64, 5, 25, 125 ಈ ರೀತಿ ಕಲ್ತ್ಕೊ. ಸ್ಕ್ವೇರ್ ನಂಬರು, ಕ್ಯೂಬ್ ನಂಬರ್ ಎಲ್ಲ ಕಲ್ತ್ಕೊಂಡ್ರೆ ರೀಕಾಲ್ ಮಾಡ್ಕೊಳ್ಳಿ. ಹೋಗ್ಬೇಕಾದ್ರೆ ಬರ್ಬೇಕಾದ್ರೆ ಬಸ್ಸಲ್ಲಿ ಹೋಗೋದು ಸ್ಕೂಲ್ಗೆ, ಹಾಂ ಬಸ್ಸಲ್ಲಿ ಹೋಗೋದು, ಮುಂದೆ ಇದಿರ್ತದೆ ನೋಡಿ ಸೀಟ್, ಹಿಂಗೆ ಕವರ್ ಮಾಡ್ಕೊಂಡು ಜಸ್ಟ್ ಎಲ್ಲ ಓದಿರೋದೆಲ್ಲ ರೀಕಾಲ್ ಮಾಡ್ಕೊಳ್ಳಿ. ಹೋಗ್ಬಿಟ್ಟು ನಿಮ್ಮ ಸ್ಕೂಲಲ್ಲಿ ಹೋಗಿ ಪಾಠ ಮಾಡ್ಬೋದು. ಇಲ್ಲ ಪ್ರೈಮರಿ ಸ್ಕೂಲೆಲ್ಲ ಹೈಸ್ಕೂಲ್ಗೆ ಹೋಗಿ ಪಾಠ ಮಾಡ್ಬೋದು ನೀವು. ಆ ಗ್ಯಾರಂಟಿ ನಾನು ಕೊಡ್ತೀನಿ. STGನಾ? ಓಕೆ, ಹೈಸ್ಕೂಲ್ಗೆ ಹೋಗಿ ಪಾಠ ಮಾಡ್ಬೋದು ನೀವು. ಆ ಥರ ಇರುತ್ತೆ. ಟ್ರಾವೆಲಿಂಗ್ ಟೈಮ್ ಎಷ್ಟಿರುತ್ತೆ ಮ್ಯಾಮ್ ಸ್ಕೂಲ್ಗೆ? 8ಗೆ ಹೋದರೆ ಅಲ್ಲಿಗೆ 9:30 ಆಗೋಗುತ್ತೆ ರೀಚ್ ಆಗೋದು. 1-2 ಅವರ್ಸ್ ಟ್ರಾವೆಲ್ ಟೈಮ್ ಬಸ್ಸಲ್ಲ. ಮಕ್ಳುಗಳೆಲ್ಲ ಇದು ಮಾಡ್ಕೋಬೇಕು. ಇಲ್ಲೇ ಪ್ರಪಂಚ ತೋರಿಸ್ಕೊಂಡು ಹೋಗ್ತಾರೆ. ಇಲ್ಲಿ ನಮ್ಮೂರಲ್ಲಿ ಇಲ್ಲಿಂದ ಹೋಗ್ತಾರಲ್ಲ, ಊರಿಂದ ಬಿಡ್ತಾರಲ್ಲ, ಸ್ಕೂಲ್ ಹೋಗೋಷ್ಟ್ರಾಗೆ ಪೂರ್ತಿ ಗಲ್ಲಿ ಪಲ್ಲಿ ಎಲ್ಲ ತೋರಿಸ್ಕೊಂಡು
ಪ್ರಪಂಚ ತೋರಿಸಲು ಪೂರ್ತಿ ಮಕ್ಕಳು ಎನರ್ಜಿ ಲಾಸ್ಟ್ ಆದ್ಮೇಲೆ ನಮ್ಮ ಮನೇದೇ ಫಸ್ಟ್ ಸ್ಟಾಪ್ ಅವನ್ಗೆ 8ಗೆ ಹೋದ್ರೆ ಅಲ್ಲಿ 9:30 9:20ಗೆಲ್ಲ ರೀಚ್ ಆಗ್ತಾರೆ ನೋಡಿ. ಮನೇನ 8 ಗಂಟೆ ಬಿಟ್ರೆ 9:30ಗೆ ಸ್ಕೂಲ್ಗೆ ಹೋಗಿ ರೀಚ್ ಆಗ್ತಾರಂತೆ. ಅಂದ್ರೆ ಪೂರ್ತಿ 4ಗೆ ಪ್ರಪಂಚ ಬಂದ್ರೆ ತೋರಿಸ್ಕೊಂಡು 5:15ಗೆ ಬರ್ತಾರೆ. ಪೂರ್ತಿ ಪ್ರಪಂಚ ತೋರಿಸ್ಕೊಂಡು ಮಕ್ಕಳು ಎನರ್ಜಿ ಎಲ್ಲ ಲಾಸ್ ಆದ್ಮೇಲೆ ತಗೊಂಡೋಗಿ ಸ್ಕೂಲ್ಗೆ ಬಿಡ್ತಾರೆ. ಅಲ್ಲಿ 2 ಅವರ್ಸ್ ಅಂತ ಹೇಳ್ತಾ ಇದ್ದಾರೆ. 2 ಅವರ್ಸ್ ಟ್ರಾವೆಲ್ ಮಾಡ್ಕೊಂಡು ತಗೊಂಡೋಗಿ ಸ್ಕೂಲ್ ಬಿಟ್ರೆ ಏನು ಕಲಿತಾರೆ ಮಕ್ಕಳು? ಪುನಃ ಅಲ್ಲಿಂದ ವಾಪಸ್ 2 ಅವರ್ಸ್ ಟ್ರಾವೆಲ್. ಇದು ಕೋಚಿಂಗ್ ಸೆಂಟರ್ದಲ್ಲ, ಸ್ಕೂಲ್ ಕತೆ ಹೇಳ್ತಾ ಇರೋದು. ಇನ್ನೇನು ಕೇಳಬೇಕು ನೀನು? ಅಯ್ಯಪ್ಪ ಹೇಳಪ್ಪ, ಏನಾರ ಕೇಳಾಗಿದ್ರೆ ನೇರ ಇಲ್ಲೇ ಗೊತ್ತಿದ್ದೀನಿ ಕೇಳಿ. ಇನ್ನೊಂದು ಫ್ಯಾಕ್ಟ್ ಹೇಳ್ತಾ ಇದ್ದೀನಿ. ಇಲ್ಲಿ 6 ಜನ ಬರೋದು ಟ್ಯೂಷನ್ಗೆ ಲಾಸ್ಟ್ ಇಯರ್. ಅಂದ್ರೆ ಟ್ಯೂಷನ್ ಬಂದವ್ರನ್ನೆಲ್ಲ ಹಿಂಗೆ ಹೇಳಿ ಕಳಿಸ್ತಾ ಇರ್ತೀನಿ. ಮನೆ ಕೂತ್ಕೊಂಡು ಓದ್ಬೋದು. ಅಲ್ಲಿಂದ 8 ಕಿಲೋಮೀಟರ್ ಏನು ಬತ್ತೀಯಾ? ಇದು ಯಾವುದೋ ಚಾಮುಂಡೇಶ್ವರಿ ನಗರ ಇದೆ, ಅಲ್ಲಿಂದ ಇಲ್ಲಿಗೇನು ಬತ್ತೀಯಾ? ಇನ್ಯಾವುದೋ ಕಾವೇರಿ ನಗರ ಇದೆ, ಅಲ್ಲಿಂದ ಇಲ್ಲಿಗೇನು ಬರ್ತೀರಾ? ಅದು ನೋಡ್ತೀನಿ. ಕರ್ಕೊಬರಕ್ಕೆ ಒಬ್ರು ಹೋಗೋದೆಲ್ಲ ನೋಡ್ಬಿಟ್ಟು 10 ಜನ ಬಂದರೆ 8 ಜನ ಹಿಂಗೆ ಅವಾಯ್ಡ್ ಮಾಡ್ತೀನಿ ಟ್ಯೂಷನ್ಗೆ. ಸ್ವಲ್ಪ ಜನ ಅಕ್ಕಪಕ್ಕ ಇರೋರೆಲ್ಲ ಬಲವಂತವಾಗಿ ಒಂದು 6 ಜನ ಏನೋ ಇದು ಮಾಡಿದ್ದಾರೆ. 6 ಜನ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಮಕ್ಕಳು. 6 ಜನದಲ್ಲಿ 4 ಜನ ಕನ್ನಡ ಹೇಳ್ಕೊಟ್ಟಿದ್ದೀನಿ. ಕನ್ನಡ ಕಾಗುಣಿತ ಒತ್ತಕ್ಷರ ಹೇಳ್ಕೊಟ್ಟಿದ್ದೀನಿ. ಸೊ 6 ಜನ 4 ಜನ ಪಾಸ್ ಆಗಲ್ಲ ಅಂತ ಆಯ್ತು. ಇನ್ನೆರಡು ಮಕ್ಕಳು ಟೆಸ್ಟ್ ಕೊಟ್ಟರೆ ರೆಡಿಯಾಗಿ ಬರಲ್ಲ, ಸುಮ್ಮನೆ ಸ್ಕೂಲ್ಗೆ ಹೋಗಿ ಹೋಮ್ವರ್ಕ್ ಬರ್ಕೋಬೋತ್ತಲ್ಲ, ಆ ಥರ ಬರ್ತಾರೆ. ಸೊ 6 ಜನಕ್ಕೆ 6 ಜನರು ಪಾಸ್ ಆಗಿಲ್ಲ. ಫ್ಯಾಕ್ಟ್ ಇದು. ಇಲ್ಲಿ ಕೋಚಿಂಗ್ ಸೆಂಟ್ರ್ ಬಂದಿರೋ ಮಕ್ಕಳು 6 ಜನಕ್ಕೆ 6 ಜನ ಪಾಸ್ ಆಗಿಲ್ಲ. ಇಲ್ಲೇ ಗಣೇಶನ್ ಥರ ನಿಂತ್ಕೊಂಡು ಪಾಠ ಮಾಡಿರ್ತೀನಿ, ಕೋಲ್ ಇಟ್ಕೊಂಡು ಪಾಠ ಮಾಡಿರ್ತೀನಿ, ಟೆಸ್ಟ್ ಕೊಟ್ಟಿರ್ತೀನಿ. ಈ ಥರ ಮಾಡಿದ್ರು ಪಾಸ್ ಆಗಿಲ್ಲ. ಫೋರ್ಸ್ ಆಗಿ ಪೇರೆಂಟ್ಸ್ ಒತ್ತಾಯಿಗೆ ಬಂದಿರ್ತಾರೆ. ಸ್ವಲ್ಪ ಜನ ಅದೇ 5ನೇ ಕ್ಲಾಸ್ ಬರ್ತವನ್ನ ನಾವು ಕೋಚಿಂಗ್ ತಗೊಂಡು ಹಾಕ್ಬಿಡ್ತಾರೆ, ಏನೋ ಪಾಸ್ ಆಗಿಬಿಡ್ತಾರೆ ಅಂದ್ಬಿಟ್ಟು. ಅದಲ್ಲ ಫ್ಯಾಕ್ಟ್ ಇರೋದು. ಫ್ಯಾಕ್ಟ್ ಇರೋದು ಮಕ್ಕಳು ಮನೇಲೇ ಕುತ್ಕೊಂಡು ಬೇಕಾದ್ರೆ ಪ್ರಾಕ್ಟೀಸ್ ಮಾಡೋದು. ಇಲ್ಲಿ ನೋಡಿ, ಇಲ್ಲಿ 6 ಜನ ಪಾಸ್ ಆಗಿಲ್ಲ, ಹೊರಗಡೆ 6 ಜನ ಪಾಸ್ ಆಗಿದ್ದಾರೆ. ಹೌದು. ನನಗೆ ಅದೇ ರಿಸಲ್ಟ್ ಬಂದಾದ್ಮೇಲೆ ನೆಕ್ಸ್ಟ್ ಡೇ ಅನ್ಸುತ್ತೆ, ನೆಕ್ಸ್ಟ್ ಡೇ ಅಲ್ಲ ಸಾಯಂಕಾಲ ಮೆಸೇಜ್ ಮಾಡಿದ್ದು. ಹಿಂಗೆ ಮೆಸೇಜ್ ಮಾಡಿ ವಿಡಿಯೋ ಮಾಡಿ ಸೆಂಡ್ ಮಾಡೋದು. ಆಗ ನನಗೆ ಸಮಾಧಾನ ಆಗಿತ್ತು. ಒಂದು ವರ್ಷದ ಎಫರ್ಟ್. ಒಂದು ಪಾಸ್ ಆಗಿದೆ. ಪ್ರತಿದಿನ ಬರ್ತೀರಾ ಟ್ರಾವೆಲ್ ಮಾಡ್ಕೊಂಡು? ಸ್ಕೂಲ್ 2 ಅವರು, ಸ್ಕೂಲ್ಗೆ ಹೋಗಕ್ಕೆ 2 ಗಂಟೆ, ಬರೋಕ್ಕೆ 2 ಗಂಟೆ, ಸ್ಕೂಲ್ಗೆ ಇಲ್ಲಿಗೆ 2 ಗಂಟೆ, ಬರೋಕ್ಕೆ 2 ಗಂಟೆ, ಹೋಗಕ್ಕೆ 2 ಗಂಟೆ, 2, 4, 6, 8, 8 ಅವರ್ಸ್ ಇಲ್ಲೇ ಹೊರಟೋದು. ಬರ್ತೀರಾ ಪ್ರತಿದಿನ? ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಸ್ಕೂಲ್ಗೆ ಟ್ರಾವೆಲ್ ಟೈಮು 4 ಗಂಟೆ, ಸ್ಕೂಲ್ಗೆ ಹೋಗಕ್ಕೆ 2 ಗಂಟೆ, ಬರೋಕ್ಕೆ 2. ಟ್ಯೂಷನ್ಗೆ ಪುನಃ ಚಿನ್ಕುರಳಿಯಲ್ಲಿ ಇಲ್ಲಿ 2 ಗಂಟೆ ಹೋಗಕ್ಕೆ, ಇಲ್ಲಿ 4 ಅವರ್ಸು, ಅಲ್ಲಿ 4 ಅವರ್ಸು. 1/3 ಆಫ್ ದ ಡೇ ಹೊರಟೋಗುತ್ತೆ. ಏನು ಮಾಡ್ತೀರಾ? ಬರ್ತೀರಾ ಮನೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ? ಆ ಟೈಮೆಲ್ಲ ಮನೆಗೆ ಆಗ್ಬೋದಲ್ವಾ? ಮನೆ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡ್ತೀರಾ? ಓಕೆ. ಏನಾದ್ರು ಡೌಟ್ ಇದ್ದರೆ ಫೋಟೋ ತೊಗೊಳ್ಳೋದು, ವಾಟ್ಸಪ್ ಮಾಡೋದು, ಆಯಿತಾ? ಸಾಮಾನ್ಯವಾಗಿ ಯಾವುದೋ ಡೌಟ್ ಬರೋಲ್ಲ. ಪ್ರಾಬ್ಲಮ್ ಹತ್ರ ನಿಜವಾಗ್ಲೂ ಹೊಗಳಕ್ಕೆ ಹೇಳ್ತಾ ಇಲ್ಲ ಸರ್. ನಿಜವಾಗ್ಲೂ ಅದು ಎಷ್ಟು ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡ್ತಿದ್ದೀರಾ ಅಂದರೆ, ನಾವೇನು ಮ್ಯಾಥ್ಸಲ್ಲೆಲ್ಲ ಎಕ್ಸ್ಪರ್ಟ್ ಅಲ್ಲ ಅಂದರೂ ಆ ಫಸ್ಟಿಗೆ 2 ಚಾಪ್ಟರ್ ಕವರ್ ಮಾಡಿದ್ದೀನಿ ನಾನೇ ಮನೇಲಿ ಕೂತ್ಕೊಂಡು ಇವನಿಗೆ. ಅದು ಸ್ಮಾಲೆಸ್ಟ್ ಇದೆಲ್ಲ ನಂಬರ್ ಸಿಸ್ಟಮ್ ಇದೆಯಲ್ಲ, ಅದು ಫಸ್ಟ್ 2 ವಿಡಿಯೋ ಪೂರ್ತಿ ಕಂಪ್ಲೀಟಾಗಿ 3 ಸರಿ ತೋರಿಸಿ ಇದು ಮಾಡಿದ್ದೀನಿ. ತುಂಬ 10th ಪಾಸಾಗಿ ಸುಮ್ಮನೆ ಹೆಂಗೋ ನಮ್ಮ ಕಾಲದಲ್ಲಿದ್ರಲ್ಲ ಅವ್ರುಗಳಿಗೂ ಅರ್ಥ ಆಗೋ ಲೆವೆಲಲ್ಲಿದೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದೀರಾ. ಅದು ಮಾತ್ರ ಇವನೇ ಈ ಥರ ಅಂದರೆ ಮಾಡ್ತೀನಿ ಕಣಮ್ಮ ಅಂತಾನೆ. ಅದರಲ್ಲಿ ಮತ್ತೆ ನಾನು ನನ್ನ ಟೆಕ್ಸ್ಟ್ ಬುಕ್ ಒಂದು ಇಟ್ಕೊಂಡಿದ್ದೀನಿ ಈ ಥರ. ಅದರಲ್ಲಿ ಕೊಟ್ಟೆ, ಅದು ಒಂದು ಮಿಸ್ಟೇಕ್ ಇಲ್ದಂಗೆ 29 ಕ್ವಶನ್ನು ಆನ್ಸರ್ ಮಾಡ್ದೆ ಮ್ಯಾಥ್ಸಲ್ಲಿ. ಫಸ್ಟ್ ನಂಬರ್ ಸಿಸ್ಟಮಲ್ಲಿ ಫಸ್ಟ್ ಚಾಪ್ಟರ್ ಮಾತ್ರ 29 ಏನೋ ಇದೆಯಲ್ಲ, ಅದು ಅಷ್ಟೂ ಕರೆಕ್ಟಾಗಿ ಮಾಡ್ದೆ. ಸಾಲ್ವ್ ಮಾಡಬೇಕು. ಮಾಡ್ತಾ ಇದ್ದೀನಿ ನಾನು. ಮತ್ತು ಪ್ಯಾಸೇಜ್ ಒಂದು 25-30 ಮಾಡಿದ್ದಾನೆ, ತಗೊಂಡಿದ್ದೀನಿ. ನನಗೆ ಯಾವ ಬುಕ್ ಚೆನ್ನಾಗಿದೆ, ನಿಮ್ದ್ರಲ್ಲ ಇದು ಮಾಡ್ತಾ ಇದ್ದೀನಲ್ಲ ಇವಾಗ, ಬಿಡಿ ನಿಮ್ಮದೇ ಕಂಟಿನ್ಯೂ ಮಾಡ್ತೀವಲ್ಲ. ನನಗೆ ಏನಂದರೆ ಇವನು ಸುಮ್ಮನೆ ಈ ಕವಡೆ ಇಟ್ಕೊಂಡು 4 ಬಿಟ್ಟಾಗ ಕಂಪ್ಲೀಟ್ ಸೊಲ್ಯೂಷನ್ ಬರಬೇಕು. ಸೊಲ್ಯೂಷನ್ ಮ್ಯಾಚ್ ಆದ್ರೆ ಅದಕ್ಕೂ ಟಿಕ್ ಮಾಡಬೇಕು, ಇಲ್ಲಾಂದ್ರೆ ಅದಕ್ಕೆ ಮಾರ್ಕ್ಸ್ ಕೊಡಕ್ಕೆ ಹೋಗ್ಬೇಕು. ಆ ಥರ ಆಗಬಾರ್ದು ಅಂತ. ಅದಕ್ಕೆ ನಿಮ್ಮದು ಇಷ್ಟ ಆಯಿತು. ವರ್ಕ್ಶೀಟಲ್ಲಿ ಏನಪ್ಪ ಅಂದರೆ ಸೈಡಲ್ಲಿ ಎಂಟಿ ಇದೆ, ಇಲ್ಲಿ ಪ್ರಾಬ್ಲಮ್ಸ್ ಇದೆ, ಆಗ ಅಲ್ಲೇ ಮಾಡ್ಕೊಂಡು ಅಲ್ಲೇ ಮಾಡೋಕೆ ಈಸಿ ಆಗುತ್ತಲ್ಲ. ಅದಕ್ಕೆ ಆ ಥರ ಏನೋ ಬುಕ್ಸ್ ಏನಾದರೂ ಇಟ್ಕೊಂಡಿದ್ದೀರಾ ಆ ಥರ ಅಂತ? ಡೌನ್ಲೋಡ್ ಮಾಡ್ಕೊಂಡಿಲ್ಲ. ಅದು ಡೌನ್ಲೋಡ್ ಮಾಡ್ಕೊಂಡಿಲ್ಲ, ಇವಾಗ ಇದು ಮಾಡ್ಕೋತೀನಿ ಸರ್. ಡೌನ್ಲೋಡ್ ಮಾಡ್ಕೊಂಡು ಜೆರಾಕ್ಸ್ ತೆಗೆದು ಕೊಡಿ ಮ್ಯಾಮ್. ಜೆರಾಕ್ಸ್ ಪ್ರಿಂಟ್ಔಟ್ ತೆಗೆದು ಅವ್ರು ಕೇಳ್ಕೊಡಿ. ಪುನಃ ಅಲ್ಲಿ ಲೆಕ್ಕ ಅದೆಲ್ಲ ಬರೆಯೋದು ಗೀಯೋದು ಏನಿಲ್ಲ, ಟೈಮ್ ವೇಸ್ಟ್ ಆಗುತ್ತೆ. ಪ್ರಾಕ್ಟೀಸ್ ಮಾಡ್ತಾರೆ. ಅದು ನವೋದಯ ಸರ್ ಹೇಳ್ದಂಗೆ ಮನಸ್ಸಿಂದ ತೆಗ್ದಾಕ್ಬಿಡು ನೀನು. ನಿಂದು 5th ಏನಾಗುತ್ತೆ ಹೇಳು, ಔಟ್ ಆಫ್ ತೊಗೊಬಿಡ್ಬೋದು. ಈ 5th ಈ ನವೋದಯ ತೊಗೊಂಡ್ರೆ ಮಯೂರ್, ನೀನು 5th ಅಲ್ಲಿ ನಿನಗೆ ಔಟ್ ಆಫ್ ಫಿಕ್ಸ್ ಅಂತ ಅಲ್ವಾ ಸರ್? 5th ಅಲ್ಲೇ ಯಾಕೆ 10th ಅಲ್ಲಿ ಅಂತ ಹೇಳ್ತಿರೋದು? ನಾನು ನಿನಗೆ ಸುಮ್ಮನೆ ಹೇಳ್ತಾ ಇರೋದು. ಅದು ಯಾರನ್ನೋ ಅವನೊಬ್ಬನ ಕವರ್ ಮಾಡೋಕ್ಕಾಗ್ತಿಲ್ಲ, ನನಗೆ ಮುಂದಕ್ಕೆ ಹೋಗೋಕ್ಕಾಗ್ತಿಲ್ಲ ಅಂತಿದ್ದಲ್ಲ ನಿನ್ನ ಫ್ರೆಂಡ್ನ, ಅವನನ್ನೆಲ್ಲ ಔಟ್ ಆಫೇ ಬರುತ್ತೆ. ಟೀಚರ್ ಓವರ್ಟೇಕ್ ಮಾಡ್ಬೋದು. ನೀಟಾಗಿ ಕಲ್ತ್ಕೊಂಡ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ರೀಕಾಲ್ ಮಾಡ್ಕೊಳ್ಳಿ, ಪ್ರಾಕ್ಟೀಸ್ ಮಾಡಿ ಅಷ್ಟೇ. ಬೇರೆ ಏನು ಫಾರ್ಮುಲಾನೇ ಇಲ್ಲ. ಅವ್ರಿಗೆ ಏನು ಒಂದು ವಿಡಿಯೋ ಇರುತ್ತೆ, ಅದನ್ನು ನೀನೊಂದ್ಸರಿ ನೋಡೋದು. ಮ್ಯಾಮ್ ಇನ್ನೊಂದು ಏನು ಮಾಡಿ ಅಂದರೆ, ಯಾವುದನ್ನು ನೋಡ್ತಾ ಇರೋದು ಪ್ರಾಕ್ಟೀಸ್? ಮೊಬೈಲಾ, ಟ್ಯಾಬಾ, ಲ್ಯಾಪ್ಟಾಪಾ? ಮೊಬೈಲ್. ಟಿವಿ ಕನೆಕ್ಷನ್ ಕೊಟ್ಟಿಸಿ
ಟಿವಿ ಕನೆಕ್ಷನ್ ಕೊಡಿ ಯೂಟ್ಯೂಬ್ನ. ಪ್ರತಿಯೊಬ್ಬರು ಪೇರೆಂಟ್ ಅಷ್ಟೇ ಮೊಬೈಲ್ ಕೊಡೋಕೆ ಕೊಡಿ, ನನಗೆ ಸ್ಟ್ರೈನ್ ಆಗುತ್ತೆ ಮೊಬೈಲ್ ನೋಡೋಕ್ಕೆ. ಟಿವಿ ಕನೆಕ್ಷನ್ ಕೊಟ್ಬಿಡಿ. ಟಿವಿ ಕನೆಕ್ಷನ್ ಕೊಟ್ಬಿಟ್ಟು ಒಂದು 10 ಅಡಿ ದೂರದಲ್ಲಿ ಕೂತ್ಕೊಂಡು ಪ್ರಾಕ್ಟೀಸ್ ಮಾಡಿ. ರಿಮೋಟ್ ಇರುತ್ತಲ್ಲ, ಪಾಸ್ 10 ಸೆಕೆಂಡ್ ಹಿಂದೆ ಮುಂದೆ ಮಾಡ್ಕೊಂಡು ಇದು ಮಾಡಿ, ಆ ಥರ ಮಾಡಿ. ಟಿವಿ ಯೂಸ್ ಮಾಡಿ, ಬ್ರೈಟ್ನೆಸ್ ಕಡಿಮೆ ಮಾಡಿ. ಸೊ ಏನು ತೊಂದರೆ ಏನು ಬರಲ್ಲ. ಅದಕ್ಕೆ ಬೇರೆ ಸಪ್ರೇಟ್ ಎಕ್ಸಸೈಸ್ ಇದೆ, ಬೇಕಾದ್ರೆ ಅದನ್ನು ಇನ್ನೊಂದಿನ ಯಾವ್ದಾರ ವಿಡಿಯೋ ಮಾಡ್ಬಿಟ್ಟು ಸೆಂಡ್ ಮಾಡ್ತೀನಿ. ಮೆಮೊರಿ ಪವರ್ ಇಂಪ್ರೂವ್ ಆಗೋಕ್ಕೆ ಯೋಗ ಫಾರ್ ಐಸ್ ಮತ್ತೆ ಪ್ರಾಣಾಯಾಮ, ಈ 3 ಕಂಬೈಂಡ್ ಆಗಿರೋದು ಒಂದು ಎಕ್ಸಸೈಸ್ ಇದೆ, ನಾನು ಮಾಡ್ತಾ ಇದ್ದೀನಿ. ಸೊ ಇನ್ನೊಂದಿನ ಯಾವ್ದಾರ ಫ್ರೀ ಮಾಡ್ಕೊಂಡು ಮಾಡ್ಬಿಟ್ಟು ಜಸ್ಟ್ ಅದನ್ನು ಫಾಲೋ ಮಾಡಿ. ಮೊಬೈಲ್ ಆದಷ್ಟು ಅವಾಯ್ಡ್ ಮಾಡಿ. ಮೊಬೈಲ್ ಮ್ಯಾಕ್ಸಿಮಮ್ ಟ್ಯಾಬ್ ಓಕೆ ಒಂದು ಲೆವೆಲ್ಗೆ, ಇಲ್ಲ ಲ್ಯಾಪ್ಟಾಪ್ ಕೊಟ್ಬಿಡಿ, ಇಲ್ಲ ಬೆಸ್ಟ್ ಟಿವಿ ಅವಾಯ್ಡ್ ಮಾಡಿ. ಬರ್ತೀರಾ? 100% ತೊಗೊಳ್ಳಿ. ಈಗ ಹೇಳಿದ್ರಲ್ಲ ಸರ್, 6 ಜನ ಬರ್ತಿದಾರಂತೆ.